ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಸ್ನೇಹಿತರೆ, ಈ ದಿನ ನಾನು ಮಾಡ್ತಕ್ಕಂಥ ವಿಡಿಯೋ ಬಂದು ನವರಾತ್ರಿನ ಹತ್ತಿರ ಬರ್ತಾ ಇದೆ. ನವರಾತ್ರಿಯಲ್ಲಿ ಎಲ್ಲರೂ ದೀಪಗಳನ್ನು ಹಾಕಲಿಕ್ಕೆ ಭಾಳಷ್ಟು ಅವಕಾಶಗಳಿರ್ತದೆ. ಆಮೇಲೆ ಇನ್ನೊಂದು ಏನಂತಂದರೆ, ನವರಾತ್ರಿಯಲ್ಲಿ ವಿಶೇಷವಾಗಿ ಮನೆಗಳಲ್ಲಿ ಎಲ್ಲರೂ ದೀಪಗಳು ಹಾಕ್ತಾರೆ. ನಮ್ಮ ಕ್ಲೈಂಟ್ಸ್ ಭಾಳ ಜನ ಕೇಳ್ತಾರೆ, ಎಷ್ಟು ಹಾಕಬೇಕು, ಏನು ಹಾಕಬೇಕು ಅಂತೆಲ್ಲ ಕೇಳ್ತಾರೆ ಸ್ನೇಹಿತರೆ. ಹಾಗಾಗಿ ಇದನ್ನು ನಾನು ಈ ದೀಪಗಳ ಬಗ್ಗೆ ಅಂದರೆ ಮನೆಯಲ್ಲಿ ಮಾತ್ರ ಸ್ನೇಹಿತರೆ ಇದೇನಂತಂದರೆ ಹೊರಗಡೆ ದೇವಸ್ಥಾನಗಳಿಗೆ ಹೊರಗಡೆ ಮಾಡ್ತಕ್ಕಂಥ ಸಾರ್ವಜನಿಕ ಸಭೆ ಸಮಾರಂಭಗಳಿಗೆ ಅನ್ವಯಿಸೋದಿಲ್ಲ, ಮನೆಗಳಲ್ಲಿ ಮಾತ್ರ ಸ್ನೇಹಿತರೆ ಅನ್ವಯಿಸುತ್ತೆ. ಹಾಗಾಗಿ ಏನಂತಂದರೆ ಮನೆಗಳಲ್ಲಿ ಎಷ್ಟು ದೀಪ ಹಚ್ಚಿದ್ರೆ ಏನು ಫಲ ಅಂತ ನಾನು ಇದನ್ನು ಕಂಪ್ಲೀಟ್ ವಿಡಿಯೋ ಹೇಳ್ತೇನೆ ಸ್ನೇಹಿತರೆ. ವಿಡಿಯೋನ ದಯಮಾಡಿ ಕೊನೆ ತನಕ ವೀಕ್ಷಣೆ ಮಾಡಿ. ಒಂದು ದೀಪ ಸ್ನೇಹಿತರೆ ಅಂದರೆ ಸಿಂಗಲ್ ಒಂದು ದೀಪ ಹಚ್ಚಬಾರ್ದು. ಯಾಕೆ ಅಂತಂದರೆ ಒಂದು ದೀಪ ಹಚ್ತಕ್ಕಂಥದ್ದು ಏನಂದರೆ ಮನೆಯಲ್ಲಿ ಯಾರಾದರೂ ತೀರ್ಕೊಂಡ್ರೆ, ಸತ್ತರೆ ಅಥವಾ ಸೂತಕ ಇದ್ದರೆ ಮಾತ್ರ ಒಂದು ದೀಪ ಅವ್ರ ಫೋಟೋದ ಮುಂದೆ ಹಚ್ತಾರೆ, ಒಂದು ದೀಪ ಮಾತ್ರ ಹಚ್ಚಿರ್ತಾರೆ. ಹಾಗಾಗಿ ಏನಂದರೆ ಒಂದು ದೀಪನ ಹಚ್ಚಬಾರ್ದು. ಒಂದು ದೀಪ ಹಚ್ಚಿದ್ರೆ ಏನಾಗುತ್ತೆ ಅಂದರೆ ಮನೆ ಮಕ್ಕಳಿಗೆ ಆಯುಷ್ಯ ಕಡಿಮೆ ಆಗುತ್ತೆ. ಹಾಗೂ ಮನೇಲಿ ಒಂದು ದೀಪ ಯಾವಾಗಲೂ ಏನಾದ್ರು ಸಪೋಸ್ ಹಚ್ತಾ ಬರ್ತಾಯಿದ್ರೆ, ಒಂದೇ ದೀಪದಲ್ಲಿ ಹಚ್ತಾ ಬರ್ತಾಯಿದ್ರೆ ಪದೇ ಪದೇ ಹಾಸ್ಪಿಟ್ಲಿಗೆ ಹೋಗ್ತಕ್ಕಂಥದ್ದು, ಅನಾರೋಗ್ಯ ಸಮಸ್ಯೆಗಳು ಕೂಡ ಅಲ್ಲಿ ಜಾಸ್ತಿ ತೋರಿಸ್ತಿದ್ರು. ಹಾಗಾಗಿ ಸಿಂಗಲ್ ಅಂದರೆ ಒಂದೊಂದು ಏನಪ್ಪ ಅಂತಂದರೆ ಸೂರ್ಯ ಅಂತಂತೀವಿ ನಾವು ಜನರಲ್ಲಿ, ಒಂದೊಂದು ಸೂರ್ಯ ಅಂತಂತೀವಿ. ಹಾಗೂ ಒಂದಕ್ಕೆ ಇನ್ನೊಂದು ಅರ್ಥ ಏನು ಸ್ನೇಹಿತರೆ ಅಂದರೆ ಒಂದೇ ಜೀವ ಒಂದೇ ಆತ್ಮ ಅಂತ ಕೂಡ ನಾವು ರೆಫರೆನ್ಸ್ ತೊಗೊತೀವಿ. ಹಾಗಾಗಿ ಏನಂದರೆ ಅಲ್ಲಿ ತೀರ್ಕೊಂಡೋದರಿಗೆ ಅಂದರೆ ಸೂತಕದ ಛಾಯೆ ಇರ್ತಕ್ಕಂಥ ಮನೆಯಲ್ಲಿ, ಹಾಗೂ ಯಾವುದೋ ಸತ್ತೋರ ಮನೆಯಲ್ಲಿ 3 ದಿವಸ ಅಥವಾ 10 ದಿವಸ 11 ದಿವಸ ಅವರ ಶ್ರಾದ್ದ ಕರ್ಮಗಳಾಗೋ ತನಕ ಮಾತ್ರ ನಾವು ಸಿಂಗಲ್ ದೀಪ ಹಚ್ಚಿರ್ತೀವಿ. ಆಮೇಲೆ ಅದರಲ್ಲೂ ಕೂಡ ಶುಭ ಮಾಡ್ಕೋಬೇಕಾದ್ರೆ ಮತ್ತೆ ನಾವು 2 ದೀಪ ಹಚ್ತೀವಿ. ಹಾಗಾಗಿ ಅಂದರೆ ಒಂದು ದೀಪ ಮನೆಯಲ್ಲಿ ಹಚ್ಚಬಾರ್ದು. ಇನ್ನು 2 ದೀಪ ಹಚ್ಚಿದ್ರೆ ಏನು ಸ್ನೇಹಿತರೆ ಅಂದರೆ 2 ದೀಪ ಜೋಡಿ ದೀಪ ಅಂತಂದರೆ ಅದು ಒಂಥರ ಅಪ್ಪ ಅಮ್ಮನ ಸಮಾನ ಅಂತ ನಾವು ಹೇಳ್ತೀವಿ. ಏನಂತಪ್ಪ ಅಂದರೆ ನಾರಾಯಣ ಲಕ್ಷ್ಮಿ ಅಥವಾ ಈಶ್ವರ ಗೌರಿ ಬ್ರಹ್ಮ ಸರಸ್ವತಿ ಹಾಗೂ ನಮ್ಮ ತಂದೆ ತಾಯಿಗಳ ಸ್ವರೂಪ ಅಂತ ನಾವು ಅನ್ಕೋಬೋದು. ಯಾಕಂತಂದರೆ 2 ದೀಪಗಳನ್ನು ಹಚ್ಚಿದ್ರೆ ಏನಂತಂದರೆ ದ್ವಿ ಅಂದರೆ 2 ದೀಪಗಳನ್ನು ಹಚ್ಚಿದ್ರೆ ಏನಾಗುತ್ತೆ ಅಂದರೆ ಮನೇಲಿರ್ತಕ್ಕಂಥ ಯಜಮಾನನ ಆಯುಷ್ಯು ಜಾಸ್ತಿ ಆಗುತ್ತೆ. ಅಂದರೆ ತಂದೆಯ ಆಯುಷು ಅಂದರೆ ನಮ್ಮ ತಂದೆಯ ಆಯುಷು ಜಾಸ್ತಿ ಆಗುತ್ತೆ. ಜೊತೆಗೆ ಹಸ್ತಕ್ಕಂಥವ್ರಿಗೆ ಕೂಡ ಆಯುಷ್ಯ ಪ್ರಮಾಣ ಜಾಸ್ತಿ ಆಗುತ್ತೆ. 2 ದೀಪ ಹಚ್ಚೋದ್ರಿಂದ ಮನೆಯಿರ್ತಕ್ಕಂಥ ಗೃಹಿಣಿಯರಿಗೆ ಮಂಗಳಸೂತ್ರದ ಆಯುಷ್ಯ ಪ್ರಮಾಣ ಹೆಚ್ಚುತ್ತೆ. ಹಾಗೂ ಸಂತಾನ ಭಾಗ್ಯಗಳು ಕೂಡ ಚೆನ್ನಾಗಿರ್ತವೆ. ಆಮೇಲೆ ಇನ್ನೊಂದು ಏನಂದರೆ 2 ದೀಪ ಹಚ್ಚೋದ್ರಿಂದ ಬೆಳಗ್ಗೆ ಅಥವಾ ಸಾಯಂಕಾಲ ಎರಡು ಟೈಮಲ್ಲಿ 2 ದೀಪಗಳನ್ನು ಹಚ್ಚೋದ್ರಿಂದ ಮನೆಯಿರ್ತಕ್ಕಂಥ ಗಂಡ ಹೆಂಡತಿಗೆ ಅನ್ಯೋನ್ಯ ದಾಂಪತ್ಯ ಜೀವನ ಸಿಗುತ್ತೆ. ಹಾಗೆ 2 ದೀಪಗಳನ್ನು ವಿಶೇಷವಾಗಿ ಸಂಕಲ್ಪವನ್ನು ಮಾಡಿ ಹಚ್ಚೋದ್ರಿಂದ ಏನಂದರೆ ಮನೆಯಲ್ಲಿ ಜನರಲ್ಲಾಗಿ ಏನಂದರೆ ಈ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳು ಇರ್ತಾರೆ ಅಥವಾ ಮದುವೆ ಆಗದೆ ಇರ್ತಕ್ಕಂಥ ಮಕ್ಕಳುಗಳಿರ್ತಾರೆ, ಅವ್ರುಗಳು ಕೂಡ ಸಂಕಲ್ಪ ಮಾಡಿ 2 ದೀಪದಲ್ಲಿ ಒಂದು ಈ ಕಡೆ ಹವಳ ಒಂದು ಈ ಕಡೆ ಮುತ್ತನ್ನು ಹಾಕ್ಕೊಂಡು 5 ಹವಳ 5 ಮುತ್ತನ್ನು ಹಾಕ್ಕೊಂಡು ಹಚ್ಚಿದ್ರೆ ಅದು ವಿದ್ಯಾಭ್ಯಾಸಕ್ಕಾಗುತ್ತೆ. ಇನ್ನು 5 ಹವಳ ಹಾಗೂ 9 ಮುತ್ತು ಹಾಕ್ಕೊಂಡು ಏನಾದ್ರು 2 ದೀಪಗಳನ್ನು ತುಪ್ಪದಲ್ಲಿ ಅಥವಾ ವಿಶೇಷವಾಗಿ ಕೊಬ್ಬರಿ ಎಣ್ಣೆಯಲ್ಲಿ, ಅದಿಲ್ಲ ಅಂದರೆ ಶೇಂಗಾ ಎಣ್ಣೆ ಹಚ್ತಾ ಬಂದರೆ ಮಕ್ಕಳಿಗೆ ಕ್ರಮೇಣ ನಿಧಾನಕ್ಕೆ ಒಂದು ಮದುವೆ ಯೋಗ ಅಥವಾ ಕಂಕಣ ಭಾಗ್ಯ ಬರುತ್ತೆ. ಆಮೇಲೆ ಸ್ಕೂಲ್ಗಳಲ್ಲಿ ಅಥವಾ ಕಾಲೇಜುಗಳಲ್ಲಿ ಚೆನ್ನಾಗಿ ಓದ್ತಕ್ಕಂಥ ಮಕ್ಕಳುಗಳೇನಾದರೆ ಅವ್ರುಗಳಿಗೆ ಏನಾದರೂ ಮಾರ್ಕ್ಸ್ಗಳನ್ನು ಕಡಿಮೆ ಆಗ್ತಿದ್ರೆ ಈ 2 ದೀಪ ಹಚ್ಚಿ ಸಂಕಲ್ಪಗಳನ್ನು ವಿಶೇಷವಾಗಿ ಸಾಯಂಕಾಲ ಅಂದರೆ ಚಂದ್ರ ಅಂದರೆ ಏನಪ್ಪ ಅಂದರೆ ಮನೋಕಾರಕ ಮುತ್ತು ಅಂತಂತೀವಿ. ಹಾಗೂ ಹವಳ ಅಂದರೆ ಮಂಗಳ ಗ್ರಹ ಏನಪ್ಪ ಅಂದರೆ ಎಕ್ಸಾಮ್ ಟೈಮಲ್ಲಿ ಉತ್ತಮ ಸ್ಮರಣ ಶಕ್ತಿಗೆ ಅಥವಾ ಜ್ಞಾಪಶಕ್ತಿಗೆ ಅಥವಾ ಮೆಮೊರಿ ಪವರ್ಗೆ, ಜೊತೆಗೆ ಏನಂದರೆ ಎಕ್ಸಾಮ್ ಟೈಮಲ್ಲಿ ಅನಾರೋಗ್ಯ ಬರದೇ ಇರೋದಕ್ಕೆ, ಶೀಘ್ರ ಕೋಪ, ಸಿಟ್ಟು, ನಮ್ಮ ಒರಿಜಿನಲ್ ಭಾಷೆಯಲ್ಲಿ ಟೆನ್ಷನ್ನು ಇವುಗಳೆಲ್ಲ ಬರದಿರೋದಕ್ಕೆ ನಾವು 2 ದೀಪಗಳನ್ನು ಹಚ್ಚಿದ್ರೆ ಇದು ಶುಭ ಆಗ ಸ್ನೇಹಿತರೆ. ಇನ್ನು 3 ದೀಪ ಹಚ್ಚಬಾರ್ದು. ಯಾಕೆ ಅಂತಂದರೆ 3 ದೀಪ ಅಂತಂದರೆ ಇದು ಏನಂದರೆ ಒಂದು ಏನಂದರೆ ದೇವಸ್ಥಾನಗಳಲ್ಲಿ ಕೆಲವೊಂದು ಮಾಡಿದಾಗ ಮಾತ್ರ ನಾವು ತ್ರಿದೀಪ ಅಂತ ಹಚ್ತೀವಿ. ಅಂದರೆ 3 ದೀಪಗಳಂತಂದರೆ ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪ ಅಂತ ಅಂತೀವಿ. ಬಟ್ ಮನೆಯಲ್ಲಿ ಮಾತ್ರ ಕೇಡು ಅಂತಂತೀವಿ ನಾವು. ಜನರಲಾಗಿ ಏನಂದರೆ ಒಂದು ಆಯ ಹಾಕ್ಬೇಕಾದ್ರೆ 3 ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಅಥವಾ ಜನರಲಾಗಿ ಏನಂದರೆ 5 ಮೂಲೆ ಮನೆ ಇದ್ದರೆ ಅಂತ ನಾವು ಇದರಲ್ಲಿ ಹೇಳ್ತಾ ಇರ್ತೀವಿ, ವಾಸ್ತು ಅಥವಾ ಆಯದಲ್ಲಿ ನಾವು ಲೆಕ್ಕಕ್ಕೆ ತೊಗೊತಿರ್ತೀವಿ. ಹಾಗಾಗಿ 3 ದೀಪಗಳನ್ನು ಹಚ್ಚಿದ್ರೆ ಏನಾಗುತ್ತೆ ಸ್ನೇಹಿತರೆ ಅಂದರೆ ಇಲ್ಲಿ ಮನೇಲಿರ್ತಕ್ಕಂಥವ್ರು ಸಣ್ಣ ವಯಸ್ಸಿಗೆ ಸಾವನ್ನಪ್ಪತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. 3 ಅಂತಂದರೆ ಏನಪ್ಪ ಅಂದರೆ ತ್ರಿಕಾಲ ಅಂತಂತೀವಿ ನಾವು. ತ್ರಿಕಾಲ ಅಂದರೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ. ಅದಕ್ಕೆ ಕಾರಣ ಏನಪ್ಪ ಅಂದರೆ ಕಾಲ ಅಂತಂತೀವಿ ನಾವು. ಅಂದರೆ ತ್ರಿಕಾಲ ಅಂತಂದರೆ 3 ಸಮಯ: ಬೆಳಗ್ಗೆ ಪ್ರಾತಃ ಕಾಲ ಅಂದರೆ ಸೂರ್ಯ ಬರ್ತಕ್ಕಂಥ ಸಮಯ, ಸೂರ್ಯ ನೆತ್ತಿ ಬರ್ತಕ್ಕಂಥ ಸಮಯ, ಅಭಿಜಿನ್ ಲಗ್ನ ಅಭಿಜಿನ್ ನಕ್ಷತ್ರ ಅಂತ ನಾವು ಅಂತೀವಿ. ಅಲ್ಲಿ ಏನಾಗುತ್ತೆ ಅಂದರೆ ಮಧ್ಯಾಹ್ನಿಕ ಸಾಯಂಕಾಲ ಸೂರ್ಯ ಮುಳುಗ್ತಕ್ಕಂಥದ್ದು. ಅಂದರೆ ತ್ರಿಕಾಲ ಅಂದರೆ ಕಾಲ ಅಂದರೆ ಸಮಯ ಅಂತ ಸ್ನೇಹಿತರೆ. ಜನರಲ್ಲಾಗಿ ಏನಂದರೆ ಒಂದು ವಿಚಾರ ಹೇಳ್ಬೋದು ಇಲ್ಲಿ, ಈ ಎಲ್ಲರೂ ಕೂಡ ಕಾಳಸರ್ಪ ಯೋಗ ಅಂತ ಭಾಳಷ್ಟು ಜನ ನೀವು ಕೇಳ್ತಿರ್ತೀರಿ ಎಲ್ಲರೂ. ಏನಂತಂದರೆ ಪ್ರತಿಯೊಬ್ಬರಿಗೆ ಇದು ಮದುವೆಗೆ, ಎಜುಕೇಷನ್ಗೆ, ಮತ್ತೊಂದು ಮಗದೊಂದಕ್ಕೆ, ಅನಾರೋಗ್ಯಕ್ಕೆ ಎಲ್ಲರಿಗೂ ಕೂಡ ಕಾಳಸರ್ಪ ದೋಷ ಇದೆ. ಬಟ್ ನಾಟ್ ಕಾಳಸರ್ಪ ದೋಷ. ಕಾಳ ಅಂತಕ್ಕಂಥದ್ದು ಹಾವದು, ಅದು ಸರ್ಪ ಅಂತ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ನಾವು ಒಂದು ಜಾತಕನ ಬರಿಬೇಕಾದ್ರೆ ಕಾಲ, ದಟ್ಸ್ ಟೈಮ್.
ಅಂದರೆ ಕಾಲ ಅಂದರೆ ಸರ್ಪಯೋಗ. ಸರ್ಪ ಅಂದರೆ ಹೇಳಿದ್ದೀನಿ ಕೆಲವೊಂದು ವಿಡಿಯೋದಲ್ಲಿ ಹೇಳಿ ಸ್ನೇಹಿತರೆ ನಾನು, ನಮ್ಮದಲ್ಲಿರ್ತಕ್ಕಂಥ ಮೆದುಳು ಸರ್ಪಾಕಾರವಿರುತ್ತೆ. ನಮ್ಮ ಸ್ಪೈನಲ್ ಕಾರ್ಡ್ ಅಥವಾ ಬೆನ್ನುರಿ ಅಂತಕ್ಕಂಥದ್ದು ಏನಿದೆಯಲ್ಲ ಅದು ನಮ್ಮ ಸರ್ಪಾಕಾರದ ಬಾಲಾಕಾರದಲ್ಲಿ ಅಂದರೆ ಬಾಲದ ರೂಪದಲ್ಲಿ ಇರ್ತದೆ ಅಂತ. ಹಾಗಾಗಿ ಏನಾಗುತ್ತೆ ಅಂದರೆ ನಾವು ಹುಟ್ಟಿರ್ತಕ್ಕಂಥ ಒಂದು ನಮ್ಮ ಸಮಯ ಹುಟ್ಟಿರ್ತಕ್ಕಂಥ ಡೇಟನ್ನು ಕಾಲ ಸರ್ಪಯೋಗ ಇರತಕ್ಕಂಥ ಒಂದು ಸಣ್ಣ ಶಿಶುವಿನ ಜನನಕ್ಕೆ ನಾವು ಹೋಲಿಸ್ಕೊಂಡು ನಾವು ಜಾತಕಗಳನ್ನು ಮಾಡಿಕೊಂಡಾಗ ಅಲ್ಲೇನಾಗುತ್ತೆ ಅಂದರೆ ಅದಕ್ಕೆ ನಾವು ಜಾತಕ ಅಂತಂತೀವಿ. ಈ ಏನಂತಂದ್ರೆ ಕಾಳ ಸರ್ಪಯೋಗ ಅಂತ ಹೇಳಿ ಸಿಕ್ಕಾಪಟ್ಟೆ ಜನ ಹೇಳ್ತಿರ್ತಾರೆ. ಬಟ್ ಅವರೇ ಅದನ್ನ ಅರ್ಥ ಕೊಡಬೇಕು. ಬಟ್ ಕಾಳ ಅಂತಕ್ಕಂಥದ್ದು ಇದೆ, ಸರ್ಪ ಇದೆ. ಬಟ್ ಇಲ್ಲಿ ಅಂದರೆ ಕಾಲ ನಾವೇನಂದರೆ ಪ್ರತಿಯೊಂದಕ್ಕೂ ಒಂದು ಹೇಳ್ತೀವಿ ನಾವು. ಪ್ರಾತಃ ಕಾಲ, ಮಾಧ್ಯಾಹ್ನಿಕ ಕಾಲ, ಸಂಧ್ಯಾ ಅಥವಾ ಸಾಯಂಕಾಲ ಅಂತ ಅಂತೀವಿ ನಾವು ನಮ್ಮ ಆಡು ಭಾಷೆಯಲ್ಲಿ. ಹಾಗಾಗಿ ಅಂದರೆ ತ್ರಿಕಾಲ. ಕಾಲ ಅಂದರೆ ಸಮಯ, ಅಂದರೆ ದೇವರು ಕೂಡ ಸಮಯಕ್ಕೆ ತಲೆ ಬಾಗಲೇಬೇಕು ಅಥವಾ ವಿಧಿ ಅಂತ ಅಂತೀವಿ ನಾವು. ಹಾಗಾಗಿ ಅಂದರೆ 3 ದೀಪಗಳನ್ನು ಹಚ್ಚಿದರೆ ಮನೆಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಕಂಟಕಗಳು ಜಾಸ್ತಿ, ಆಯುಷ್ಯ ಪ್ರಮಾಣ ಕಡಿಮೆ ಆಗುತ್ತೆ, ಅಪಘಾತ ಕಂಟಕಗಳು ಜಾಸ್ತಿ ಆಗುತ್ತೆ. ಮನೇಲಿ 3 ದೀಪಗಳನ್ನು ಸಪೋಸ್ ಹಚ್ತಾ ಇದ್ದರೆ ದಯಮಾಡಿ ಅದನ್ನು ನಿಂದಿರಿಸಿ. ಯಾಕೆ ಅಂತಂದರೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ, ಮದುವೆಗಳಿಗೆ ಕೂಡ ತೊಂದರೆ ಆಗುತ್ತೆ, ಎಸ್ಪೆಷಲಿ ತೊಂದರೆ ಆಗುತ್ತೆ. ಇನ್ನು 4 ದೀಪ ಅಂತಂದು ಏನಂತಂದರೆ ಇಲ್ಲಿ ಒಂದು ಮಾತೃ ಸ್ವರೂಪ ಅಂತ ಅಂತೀವಿ ನಾವು. 4 ದೀಪ ಅಂದರೆ ಏನಪ್ಪ ಅಂದರೆ 2 ಅಂದರೆ ನಾವು ಈ ಲಗ್ನ ಅಂದರೆ ಜಾತಕದಲ್ಲಿ ತೊಗೊಂಡಾಗ ಏನಾಗುತ್ತೆ ಅಂತಂದರೆ ನಾವು 4ನೇ ಮನೆ ಅಂದರೆ ಚತುರ್ಥ ಸ್ಥಾನ ಅಂತಂದರೆ 4ನೇ ಮನೆ ತಾಯಿ, ನಮ್ಮ ವೆಹಿಕಲ್ಲು, ನಮಗೆ ಅಣ್ಣ ತಮ್ಮಂದರು, ಅಕ್ಕ ತಂಗಿಯಂದರು, ಸೋದರ ಮಾವಂದರು, ಸೋದರ ಅತ್ತೆಯಂದರು, ಇವರೆಲ್ಲರಿಗೂ ನಾವು ತೊಗೊತೀವಿ. ಆಮೇಲೆ 4 ಅಂದರೆ 4 ಕಾಲು ಇರ್ತಕ್ಕಂಥ ಒಂದು ವೆಹಿಕಲ್ ಅಂದರೆ ವಾಹನ, ಕಾರ್ ಆಗ್ಬೋದು ಅಥವಾ ಜನರಲ್ಲಾಗಿ ಅದಕ್ಕಿಂತ ದೊಡ್ಡದಾಗ್ಬೋದು. ಇವೆಲ್ಲ ಏನಾಗುತ್ತೆ ಸ್ನೇಹಿತರೆ ಅಂತಂದರೆ 4 ಅಂತಂದರೆ ನಮಗೆ ಜನರಲ್ಲಾಗಿ ಚತುರ್ವೇದ ಅಂತ ಒಂದಿದೆ. ಚತುರ್ವೇದ ಅಂದರೆ ಏನಂತಂದರೆ 4 ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ ಇದೆ. ಹಾಗಾಗಿ 4 ವೇದಗಳ ಸ್ವರೂಪ ಕೂಡ ನಾವು ಆ ದೀಪದಲ್ಲಿ ದೇವರನ್ನು ಆವಾಹನೆ ಮಾಡಿ ಹಚ್ಚಬೇಕಾಗುತ್ತೆ. ಹಾಗಾಗಿ ಅಂದರೆ 4 ದೀಪವನ್ನು ಹಚ್ಚಿದ್ರೆ ವಿಶೇಷವಾಗಿ ಅಂದರೆ ಮಾತೃ ಅಂದರೆ ತಾಯಿಯ ಆರೋಗ್ಯ ಚೆನ್ನಾಗಿ, ಅಂದರೆ ಕೆಲವೊಂದು ಮನೇಲಿ ಏನಾರು ತಾಯಿಯವ್ರ ಅನಾರೋಗ್ಯ ಸಂಭವಿಸ್ತಾ ಇದ್ದರೆ, ಪದೇ ಏನಾರು ಬೆಡ್ ರಿಡನ್ ಆಗಿದ್ದರೆ, ಇವರು ಕೂಡ ದೇವರ ಮನೆಯಲ್ಲಿ ವಿಶೇಷವಾಗಿ ಏನಪ್ಪ ಅಂದರೆ ತಾಯಿ ಅನಾರೋಗ್ಯಕ್ಕೆ ಈಡಾಗಿದ್ದರೆ ಅಥವಾ ಅವ್ರಿಗೆ ಬೆನ್ನು ನೋವಿದ್ದರೆ, ಕೈಕಾಲು ನೋವುಗಳಿದ್ರೆ, ಏನಾರು ಸೊಂಟ ನೋವಿದ್ದರೆ, ಇವುಗಳೆಲ್ಲದಕ್ಕೆ ಅಂದರೆ ಮನೆಯಲ್ಲಿ ಸಾಯಂಕಾಲ ಅಂತಂದರೆ 4 ದೀಪಗಳನ್ನು ದೇವ್ರ ಮುಂದೆ ಹಚ್ಬೋದಿಲ್ವ, ತುಳಸಿ ಕಟ್ಟೆಯಲ್ಲಿ ಕೂಡ ಹಚ್ಬೋದು. ವಿಶೇಷವಾಗಿ ಅಂದರೆ ಅದರಲ್ಲಿ ತುಪ್ಪದಲ್ಲಿ ಹಾಕಬೇಕು. ಮೊದಲನೇದು ಹೇಳ್ತೀನಿ ಸ್ನೇಹಿತರೆ ಅಂದರೆ ದೀಪಗಳನ್ನು ಹಚ್ಚಬೇಕಾದ್ರೆ ಯಾವುದೇ ಕಾರಣಕ್ಕೂ ನೀವು ಸಣ್ಣ ಈ ಪಾಮ್ ಆಯಿಲು, ರಿಫೈಂಡ್ ಆಯಿಲ್ ಯಾವುದು ಬಳಸಬಾರ್ದು. ಮೊದಲನೇ ಇರ್ತಕ್ಕಂಥ ಆದ್ಯತೆ ನಮ್ಮ ಸನಾತನ ಧರ್ಮದಲ್ಲಿ ತುಪ್ಪ, ಘೃತ, ಅದು ಬಿಟ್ಟರೆ ನೆಕ್ಸ್ಟ್ ಕೊಬ್ಬರಿ ಎಣ್ಣೆ, ತೆಂಗಿನಕಾಯಿ ಎಣ್ಣೆ, ಅದನ್ನು ಬಿಟ್ಟರೆ ನೆಕ್ಸ್ಟ್ ಶೇಂಗೆ ಎಣ್ಣೆ. ಅಂದರೆ ಒಂದೇನೋ ತುಪ್ಪ ಅಂದರೆ ಶುಕ್ರ ಗ್ರಹ ಎಲ್ಲ ಥರದಲ್ಲೂ ಶುಭ ತುಪ್ಪ ಮಾತ್ರ. 2 ಕೊಬ್ಬರಿ ಎಣ್ಣೆಯಿಂದ ತೆಂಗಿನಕಾಯಿ ಅಂತಂದರೆ ತೆಂಗಿನಕಾಯಿಂದ ಮಾಡ್ತಕ್ಕಂಥ ಶುದ್ಧವಾದ ಕೊಬ್ಬರಿ ಎಣ್ಣೆ, ಅದು ಏನಂದರೆ ಈಶ್ವರನಿಗೆ ಸಂಬಂಧಪಡುತ್ತೆ. ಇನ್ನು ಶೇಂಗಾ ಎಣ್ಣೆ ಬಂದು ಜನರಲ್ಲಾಗಿ ಅಂದರೆ ಗುರುಗ್ರಹಕ್ಕೆ ಸಂಬಂಧಪಡುತ್ತೆ. ಕಡಲೆಕಾಯಿ ಬೀಜದ ಎಣ್ಣೆ ಅಂತ ನಾವು ಅಂತೀವಿ. ಹಾಗಾಗಿ ಅಂದರೆ ಇನ್ನೊಂದು ಏನಂದರೆ ಪದೇ ಮನೇಲಿ ಏನಾದರೂ ಅಪಘಾತ ಕಂಟಗಳಾಗ್ತಾಯಿದ್ರೆ ಅಂದರೆ 4 ದೀಪಗಳನ್ನು ಹಚ್ಚೋದ್ರೆ ಈ ಅಪಘಾತ ಕಂಟ ಕೂಡ ತಡೆದಿದೆ. ಅಂದರೆ ಮನೆ ಪದೇ ಅಂತಂದರೆ ಮನೆ ಬೀಳೋದು, ಹೊತ್ಕೊಂಡು ಬೀಳೋದು, ಎಲ್ಲರ ಪುಣ್ಯಕ್ಷೇತ್ರಕ್ಕೆ ಹೋದಾಗ ಮಾಡಿದಾಗ ಮಕ್ಕಳಿಗೆ ಏನಾರು ಆಕ್ಸಿಡೆಂಟ್ ಆಗ್ತಾಯಿದ್ರೆ ಅಥವಾ ಅವ್ರಿಗೆ ಸ್ವಯಂ ಆಕ್ಸಿಡೆಂಟ್ ಆಗ್ತಾಯಿದ್ರೆ ಅಥವಾ ತಾಯಿ ಅನಾರೋಗ್ಯ ಸಮಸ್ಯೆ ಬಂದರೆ ಅಥವಾ ಅಕ್ಕ ತಂಗಿರಿಗೆ ಏನಾರು ಅನಾರೋಗ್ಯ ಸಮಸ್ಯೆ ಬಂದರೆ ಆ ಮನೆಗಳಲ್ಲಿ ಸಾಯಂಕಾಲ ವಿಶೇಷವಾಗಿ ಅಂದರೆ 4 ದೀಪಗಳನ್ನು ಹಚ್ಚಿ, ಈಗ ನವರಾತ್ರಿ ಬರ್ತಾಯಿದ್ರೆ ಒಂದು ಲಲಿತಾ ಸಹಸ್ರನಾಮ, ಒಂದು ಶಿವ ಸಹಸ್ರನಾಮ, ದುರ್ಗಾ ಸೂಕ್ತ, ದುರ್ಗಾ ಸೋಳಾದಿಗಳನ್ನು ನೀವು ಹೇಳಿಕೊಂಡ್ರೆ ಆ ವಿಶೇಷವಾಗಿ ಹೆಣ್ಣುಮಕ್ಕಳ ತಾಯಿಯ ವೆಹಿಕಲ್ಸ್ ಅಂದರೆ ನಾವು ಉಪಯೋಗ ಮಾಡತಕ್ಕಂಥ ವಾಹನಗಳ ಸಂರಕ್ಷಣೆಗಾಗಿ ಈ 4 ದೀಪಗಳು ನಮಗೆ ಶುಭ ಅಂತ ಹೇಳ್ಬೋದು ಸ್ನೇಹಿತರೆ. ನೆಕ್ಸ್ಟ್ 5 ದೀಪ ಏನಂದರೆ ಇದು 5 ದೀಪ ಮಕ್ಕಳಿಗೆ ಶ್ರೇಯಸ್ ಅಂತ ಅಂತೀವಿ ನಾವು. ಅಂದರೆ ಮಕ್ಕಳಿಗೆ ಅಂತಂದರೆ 5 ಅಂದರೆ ಪಂಚಭೂತಗಳು ಅಂತ. ಪಂಚವನ್ನು ಆಕಾಶ, ನೀರು, ಭೂಮಿ, ಗಾಳಿ, ತತ್ವ ಮತ್ತು ವಾಯು. ಈ 5 ಪಂಚಭೂತ ನಿರ್ಮಾಣ ಆಗಿರ್ತಕ್ಕಂಥ ನಮ್ಮ ದೇಹ. ಹಾಗೂ ಇನ್ನೊಂದು ಏನಾಗುತ್ತೆ ಅಂದರೆ ಪಂಚ ಅಂದರೆ ಕಾರ್ಯಸಿದ್ಧಾರ್ಥಂ ಅಂದರೆ 5 ಬೆರಳು ಇರ್ತವೆ ನಮಗೆ. ಅಂದರೆ ಈ 5 ಬೆರಳಲ್ಲಿ ಮೊದಲನೇದನ್ನು ಶುಕ್ರ ಅಂತ ತೋರಿಸುತ್ತೆ. ಇದು ಹೆಬ್ಬಟ್ಟಿದೆಯಲ್ಲ ಶುಕ್ರ, ಇದು ಏನಂದರೆ ಗುರುಗ್ರಹ, ಇದು ಶನಿ, ಇದು ಸೂರ್ಯ, ಬುಧ, ಇದು ರಾಹು ಮತ್ತು ಕೇತು. ಇದಕ್ಕೆ ನಾವು ಏನಂದರೆ ಕುಜನ್ನು ಸೇರಿಸ್ಕೊಂಡ್ರೆ 3 ಗ್ರಹ ಬರ್ತವೆ. ಹಾಗಾಗಿ ಏನಂದರೆ ಪಂಚಭೂತಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ಒಂದು ನಮ್ಮ ದೇಹದಲ್ಲಿ ಯಾವಾಗಲೂ ಕೂಡ ಪಂಚಮಂ ಕಾರ್ಯಸಿದ್ಧಾರ್ಥಂ ಅಂತ ಅಂತೀವಿ ನಾವು. 5 ಅಂದರೆ ಏನಪ್ಪ ಅಂತ ಜನರಲ್ಲಾಗಿ ನಾವು ಬುಧ ಗ್ರಹನಿಗೆ ಒಂದು ಕಂಪೇರ್ ಮಾಡ್ತೀವಿ. ಬುಧ ಅಂದರೆ ಅತಿ ವಿದ್ಯಾವಂತ ಗ್ರಹ, ಬುದ್ಧಿವಂತ ಗ್ರಹ, ವ್ಯವಹಾರಿಕ ಗ್ರಹ ಅಂತ ನಾವು ಅಂತೀವಿ. ಹಾಗಾಗಿ ಪಂಚಭೂತಗಳಿರ್ತಕ್ಕಂಥ ಈ ಪೃಥ್ವಿ ಮೇಲೆ ಅಂದರೆ ಭೂಮಿಯಲ್ಲಿ ಹುಟ್ಟಿ ಬಂದಿರತಕ್ಕಂಥ ಪಂಚಭೂತಗಳ ಋಣಗಳನ್ನು ತೀರಿಸಬೇಕಾದ್ರೆ ನಾವು ಅಂದರೆ ಮನೆಯಲ್ಲಿ 5 ದೀಪಗಳನ್ನು ಹಚ್ಬೋದು. ಯಾವ ರೀತಿ ಅಂತಂದರೆ 5 ದೀಪಗಳಿಗೆ ಒಂದು ಗಣಪತಿ, 5 ದೀಪಗಳನ್ನು ಹಚ್ಚಿದ್ರೆ ಹೇಗೆ ಆರಾಧನೆ ಮಾಡಬೇಕು? ಒಂದು ಗಣಪತಿ, ಒಂದು ನಾರಾಯಣ ಲಕ್ಷ್ಮಿ, ಒಂದು ಈಶ್ವರ ಹಾಗೂ ಗೌರಿ, ಒಂದು ಬ್ರಹ್ಮ ಮತ್ತು ಸರಸ್ವತಿ, ಇನ್ನೊಂದು ಭೂಮಿ ಆಕಾಶ ಸೇರ್ಕೊಂಡ್ಬಿಟ್ಟು ಭೂಮಿ ದೇವತೆ ಅಂತ ತಗೊಂಡ್ರೂ ಪರವಾಗಿಲ್ಲ, ಅಥವಾ ಶ್ರೀದೇವಿ ಭೂದೇವಿ ಅಂತ ತಗೊಂಡ್ರೂ ಪರವಾಗಿಲ್ಲ, ಅಥವಾ ಭೂವರಾಹ ದೇವರು ಅಂತ
ತೊಗೊಂಡ್ರು ಪರವಾಗಿಲ್ಲ ಸ್ನೇಹಿತರೆ. ಹಾಗಾಗಿ 5 ದೀಪಗಳನ್ನು ವಿಶೇಷವಾಗಿ ತುಪ್ಪದಲ್ಲಿ ಹಾಗೂ ಏನಂತಂದರೆ ವಿಶೇಷವಾಗಿ ಎಣ್ಣೆಯಲ್ಲಿ, ಕೊಬ್ಬರಿ ಎಣ್ಣೆಯಲ್ಲಿ ಅಥವಾ ಶೇಂಗಣ್ಣೆ ಹಚ್ಬೋದು ಸ್ನೇಹಿತರೆ. ಇದರಿಂದ ಏನಂತಂದರೆ 5 ದೀಪಗಳಿಂದ ಮಾಡಿದರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಚೆನ್ನಾಗಾಗುತ್ತೆ. ಅಂದರೆ ಮನೇಲಿ 5 ದೀಪಗಳನ್ನು ಹಚ್ಚಿದರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಚೆನ್ನಾಗಾಗುತ್ತೆ. ಜೊತೆಗೆ ಇನ್ನೊಂದು ಆಪ್ಷನ್ಸ್ ಏನಂತಂದರೆ ನಾವೆಲ್ಲರ ಹೊರಡಬೇಕಾದ್ರೆ ಅಂದರೆ ಪ್ರಯಾಣ ಬೆಳೆಸಬೇಕಾದ್ರೆ, ಒಂದು ಪುಣ್ಯಕ್ಷೇತ್ರಕ್ಕಾಗಲಿ, ಒಂದು ಮದುವೆಗಾಗಲಿ, ನಾಮಕರಣಕ್ಕಾಗಲಿ, ಇನ್ನೊಬ್ಬರ ಮನೆ ಅಥವಾ ಗಂಡು ನೋಡಲಿಕ್ಕೆ, ಹೆಣ್ಣು ನೋಡಲಿಕ್ಕೆ, ಆಮೇಲೆ ಏನಾರ ಹಣಕಾಸಿನ ತೊಂದರೆಗಳಿಗೆ, ಒಂದು ಮನೆ ಕಟ್ಟಬೇಕಾದ್ರೆ ಅಥವಾ ಬ್ಯಾಂಕ್ ಲೋನ್ಗೆ ಎಲ್ಲಿ ಹೋಗ್ತಿದ್ರು ಕೂಡ ನೀವು ಒಂದು ಸರಿ ಪ್ರಯತ್ನ ಮಾಡಿ ನೋಡಿ. ದಯಮಾಡಿ ನಾನು ಹೇಳ್ತಿದ್ದೀನಿ ಅಂತ ಒಂದು ಸರಿ ಪ್ರಯತ್ನ ಮಾಡಿ ನೋಡಿ. ಏನಾಗುತ್ತೆ ಅಂತಂದರೆ 5 ದೀಪಗಳನ್ನು ಹಚ್ಚಿ ನೀವು ಹೊರಡ್ರಿ, ನಿಮ್ಮ ಕಾರ್ಯ ಯಶಸ್ವಿ, ಪಂಚಮಂ ಕಾರ್ಯಸಿದ್ಧರ್ಥಂ ಅಂತ ಹೇಳ್ತಾರೆ. ಹಾಗಾಗಿ ಅಂದರೆ ವಿಶೇಷವಾಗಿ 5 ದೀಪಗಳನ್ನು ಮನೆಯಲ್ಲಿ ಹಚ್ಚೋದ್ರಿಂದ ನಿಮ್ಮ ಕಾರ್ಯ ಯಶಸ್ವಿ ಆಗುತ್ತೆ. ಯಾವ ಕೆಲಸ ಮಾಡಿದ್ರು ಕೂಡ ಸಕ್ಸಸ್ ಅನ್ನೋದಿರ್ತದೆ. ವಿಶೇಷ ಮಕ್ಕಳಿಗೆ ವಿದ್ಯಾಭ್ಯಾಸ, ಆಮೇಲೆ ಫಾರಿನ್ ಅಂದರೆ ವಿದೇಶ ಪ್ರವಾಸ, ಉನ್ನತ ಉದ್ಯೋಗ ಅಂದರೆ ಉನ್ನತ ಉದ್ಯೋಗ ಅಂತಂದರೆ ಉದ್ಯೋಗ ಮಾಡ್ತಕ್ಕಂಥ ಕಡೆನೇ ಸಿಕ್ಕಾಪಟ್ಟೆ ಒಂದು ಸ್ವಲ್ಪ ಮಟ್ಟಿಗೆ ದುಡ್ಡಿನ ಅನುಕೂಲ ಆಗೋದು, ಉನ್ನತ ಸ್ಥಾನಮಾನಗಳಂದರೆ ಪ್ರಮೋಷನ್ಸ್ ಆಗೋದು, ಆಮೇಲೆ ಬೇರೆ ದೇಶಕ್ಕೆ ಹೋಗ್ತಕ್ಕಂಥದ್ದು, ಅವ್ರ ಉದ್ಯೋಗದಲ್ಲಿ ಏನಪ್ಪ ಮ್ಯಾನೇಜರು, ಜನರಲ್ ಮ್ಯಾನೇಜರ್ ಅಂದರೆ ಒಂದು ಒಳ್ಳೆ ಪೋಸ್ಟಿಗೆ ಹೋಗ್ತಕ್ಕಂಥ ಒಂದು ಉದ್ದೇಶ, ವಾತಾವರಣ ಕೂಡ ಇದರಿಂದ ಸಿದ್ಧ. ಅಂದರೆ ಪಂಚಮಕಾಲ ನೀವೇನು ಮನಸ್ಸಲ್ಲಿ ಅನ್ಕೊತೀರಲ್ವ ಹಾಗೆ ಸಿದ್ಧಿ ಆಗುತ್ತೆ. ಹಾಗಾಗಿ ಏನಂತಂದರೆ ಇಲ್ಲಿ 5 ದೀಪಗಳು ಹಚ್ಚೋದ್ರೆ ಏನಪ್ಪ ಅಂದರೆ ನಿಮ್ಮ ಕಾರ್ಯಸಿದ್ಧಿ, ಯಶಸ್ವಿ ಕಾರ್ಯ ಆಗುತ್ತೆ ಅಂತ ಅಂತೀವಿ ನಾವು. ಹಾಗಾಗಿ ಇನ್ನೊಂದು ಆಪ್ಷನ್ಸ್ ಏನು, 5 ದೀಪಗಳನ್ನು ಹಚ್ಚೋದ್ರಿಂದ ನಿಮ್ಮ ಜಾತಕದಲ್ಲಿ ಅಂದರೆ ಪಂಚಮದಲ್ಲಿ ಅಂದರೆ ಶನಿ, ಕೇತು, ರಾಹು ಅಥವಾ ಇದ್ದರೆ ಅಂದರೆ ಪಂಚಮದಲ್ಲಿ ನಿಮ್ಮ ಲಗ್ನದಿಂದ ಆಗ್ಬೋದು ಅಥವಾ ರಾಶಿಯಿಂದ ಪ್ರಮಾಣದಲ್ಲಿ ಆಗ್ಬೋದು. ಏನಾಗುತ್ತೆ ಅಂದರೆ ಜಾತಕದಲ್ಲಿ 5ನೇ ಮನೆಯಲ್ಲಿ ಶನಿ, ರಾಹು, ಕೇತುಗಳು ಇವು 5 ಗ್ರಹಗಳು 5ನೇ ಮನೆಯಲ್ಲಿ ಇತ್ತಂತಂದರೆ ಪೂರ್ವ ಜನ್ಮದ ಕರ್ಮಗಳು ಕಳೆಯುತ್ತೆ. ಅಂದರೆ 5ನೇ ಮನೆ ಲಗ್ನದಿಂದ ಅಥವಾ ರಾಶಿಯಿಂದ 5ನೇ ಮನೆ ಪೂರ್ವ ಪುಣ್ಯ ಸ್ಥಾನ, ಅಂದರೆ ನಮ್ಮ ಹೋದ ಜನ್ಮದ ಪಾಪ ಕರ್ಮಗಳು ತೋರಿಸ್ತಕ್ಕಂಥ ಜಾಗ. ನಾವೇನೇನು ತಪ್ಪು ಮಾಡಿದ್ವಿ, ಈ ಜನ್ಮದಲ್ಲಿ ನಮಗೆ ಏನೇನಾಗುತ್ತೆ. ಹಾಗೂ 12ನೇ ಮನೆ ಅಂದರೆ ಲಗ್ನದಿಂದ 12ನೇ ಮನೆ ಅಥವಾ ರಾಶಿ 12ನೇ ಮನೆ ಮುಂದಿನ ಜನ್ಮ ತೋರಿಸುತ್ತೆ. ಅಂದರೆ ಈ ಜನ್ಮ ಮುಗಿದ ಮೇಲೆ ನಮಗೆ ಮುಂದಿನ ಜನ್ಮ ಅಂತ ತೋರಿಸುತ್ತೆ. ಹಾಗಾಗಿ ಅಂದರೆ ಇಲ್ಲಿ ಪಂಚಮದಲ್ಲಿ ಶನಿ, ರಾಹು ಇದ್ದರೆ ಸಾಯಂಕಾಲ ವಿಶೇಷವಾಗಿ ಏನಪ್ಪ ತುಪ್ಪದಿಂದ ಅಥವಾ ಕೊಬ್ಬರಿ ಎಣ್ಣೆಯಿಂದ ಹಚ್ಚಿದರೆ ನಿಮ್ಮ ಕರ್ಮಗಳ ಕಳೆದು ಶುಭ ಕರ್ಮಗಳಾದರೆ ಕೆಟ್ಟ ಕರ್ಮಗಳನ್ನು ಕಳಿತಕ್ಕಂಥ ಭಗವಂತ ಶುಭ ಕರ್ಮಗಳನ್ನಾಗಿ ಪರಿವರ್ತನೆ ಮಾಡಿ ನಿಮ್ಮ ಕಾರ್ಯಗಳು ಯಶಸ್ವಿಯಾಗಿ ಕಾಣುತ್ತೆ. ಹಾಗೂ ಇನ್ನೊಂದೇನೆಂದರೆ 5 ದೀಪಗಳನ್ನು ವಿಶೇಷವಾಗಿ ಮಂಗಳವಾರ, ಶುಕ್ರ ಹಚ್ಚೋದ್ರಿಂದ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಅನಾರೋಗ್ಯ ಸಮಸ್ಯೆ, ಹೆಣ್ಮಕ್ಳ ಮದುವೆ ಬೇಗ ಆಗಿಸ್ತಿದ್ರೆ. ಇನ್ನೊಂದು ಏನಾಗುತ್ತೆ ಅಂತಂದರೆ ಈ ಮನೆಗಳಲ್ಲಿ ಕೆಲವೊಬ್ಬರು ಹೆಣ್ಮಕ್ಳಿಗೆ ಎಷ್ಟು ವರ್ಷ ಆದ ಮದುವೆಗಳಾಗ್ತಿರಲ್ಲ, ಏನೋ ಒಂದು ಹೆಲ್ತ್ ಇಶ್ಯೂಸ್ ಇರೋದು, ಈ ಥರದ್ದು ಎಲ್ಲ ಆಪ್ಷನ್ಸ್ ಇರೋ ಸ್ನೇಹಿತರೆ. ಹಾಗಾಗಿ ದಯಮಾಡಿ 5 ದೀಪಗಳನ್ನು ಹಚ್ಚಿರಿ. ನೀವು ವಿಶೇಷವಾಗಿ ನವರಾತ್ರಿ ಬರ್ತಾ ಇದೆ, ಅದರಲ್ಲಿ ನೀವು ಎಷ್ಟು ಸಾಧ್ಯನ ಹೇಳ್ತಕ್ಕಂಥದ್ದು ಮಾಡಿರಿ. ನಿಮ್ಮ ಕಾರ್ಯಗಳನ್ನು ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡಿರ್ತೀರಲ್ವ ಅದೆಲ್ಲ ನೆರವೇರಲಿ ಅಂತೇಳಿ ಬಯಸ್ತೀನಿ ಸ್ನೇಹಿತರೆ. ಇನ್ನು 6 ದೀಪ ಅಂದರೆ 6 ದೀಪ ಅಂತಂದ್ರೆ ಏನಂದರೆ ಶತ್ರುಗಳಿಂದ ಕಾಟ ಅಂತ ಸ್ನೇಹಿತರೆ. 6 ದೀಪ ಅಂದರೆ ಈ ಏನಾಗುತ್ತೆ ಅಂತ 6 ಅಂದರೆ ಶುಕ್ರ ಗ್ರಹಕ್ಕೆ ಬರುತ್ತೆ. ವಿಶೇಷವಾಗಿ ಏನಪ್ಪ ಅಂದರೆ 6 ಅಂದರೆ ಷಣ್ಮುಖ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಒಂದು 6 ಮುಖಗಳಂತ ಬರ್ತದೆ. ಅಂದರೆ ಸರ್ಪಾಕಾರವಾಗಿ 6 ಮುಖಗಳಂತ ಬರ್ತದೆ. 6 ಕಂಪೇರ್ ಮಾಡಿಕೊಂಡ್ರೆ ಶುಕ್ರ ಹಾಗೂ ಏನಪ್ಪ ಶುಕ್ರ ಗ್ರಹ ಅಂದರೆ ನಮಗೆ ಶುಭ ಉಂಟು ಮಾಡ್ತದೆ. ಮದುವೆಗಳಾಗಲಿ, ಆಮೇಲೆ ವಿಶೇಷ ಉಪನಯನಗಳಲ್ಲಿ ಪ್ರತಿಯೊಂದು ಕಾರ್ಯಕ್ಕೆ ಕೂಡ ಶುಕ್ರ ಗ್ರಹ ಅಂದರೆ ಲಕ್ಷ್ಮಿ ಅಂದರೆ ಅಮ್ಮನವರು ಅಂತಂತೀವಿ ನಾವು. ಹಾಗಾಗಿ ಹೆಣ್ಣು ದೇವತೆಗಳು ಆರಾಧನೆ ಮಾಡ್ತಕ್ಕಂಥದ್ದು ನಾವು 6 ಶುಕ್ರ ಗ್ರಹ. ಹಾಗಾಗಿ ಮನೆಯಲ್ಲಿ 6 ದೀಪಗಳನ್ನು ವಿಶೇಷವಾಗಿ ಹಚ್ಚೋದ್ರಿಂದ ನಿಮ್ಮ ಶತ್ರುಗಳು ನಾಶವಾಗುತ್ತೆ. ಅಂದರೆ ನಿಮ್ಗೆ ಯಾರೋ ತೊಂದರೆ ಕೊಡ್ತಾ ಇದ್ದರೆ ವ್ಯವಹಾರದಲ್ಲಾಗಲಿ, ಉದ್ಯೋಗದಲ್ಲಾಗಲಿ, ಕುಟುಂಬದಲ್ಲಾಗಲಿ, ಮತ್ತೊಂದು ಕಡೆಗಾಗಲಿ, ಏನಾರ ಪ್ರೊಫೆಷನಲ್ ಅಂತಂದರೆ ಈಗ ಏನಾಗ್ಬಿಟ್ಟಿದೆ ಅಂತಂದರೆ ಈ ಸೀರಿಯಲ್ ಧಾರಾವಾಹಿಗಳು ಬಂದು ಹೆಂಗಾಗ್ಬಿಟ್ಟಿದೆ ಅಂದರೆ ಯಾರಿಗೆ ಶತ್ರುಗಳು ಅಂತ ನಿಜವಾಗ್ಲೂ ಗೊತ್ತಾಗಲ್ಲ. ಭಾಳ ತಪ್ಪು ತಿಳ್ಕೊಬೇಡ್ರಿ ಮಾಡಿ, ಭಾಳ ಕಷ್ಟ ಇದೆ. ಏನಾಗ್ಬಿಟ್ಟಿದೆ ಅಂತಂದ್ರೆ ಮನುಷ್ಯನ ಜೀವನ ಯಾಂತ್ರಿಕ ಇರುತ್ತೆ. ಒಬ್ಬರು ಕಂಡ್ರೆ ಒಬ್ಬರಿಗೆ ಆಗಲ್ಲ. ಅಷ್ಟು ಒಂದು ಪ್ರೊಫೆಷನಲ್ ಆಗಲಿ, ಕೌಟುಂಬಿಕ ಜೀವನದಲ್ಲಾಗಲಿ, ಹಣಕಾಸು ವಿಚಾರದಲ್ಲಾಗಲಿ, ಉದ್ಯೋಗದಲ್ಲಿ ಪ್ರತಿಯೊಬ್ಬರು ಶತ್ರುಗಳು ಇರ್ತಾರೆ. ಶತ್ರುಗಳಿಲ್ಲದೆ ಯಾರೂ ಇಲ್ಲ. ದೇವರಿಗೂ ಕೂಡ ಬಿಡೋದಿಲ್ಲ ಅವರು. ದೇವರು ಕೂಡ ರಾಕ್ಷಸ ಹೆಂಗಿರ್ತಾರೆ, ಶತ್ರುಗಳು ಇದ್ದೇ ಇರ್ತಾರೆ, ಏನೂ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಏನಂತಂದ್ರೆ ಇಲ್ಲಿ 6 ದೀಪಗಳನ್ನು ಅಮ್ಮನವರ ಅಂದರೆ ಏನಂದರೆ ಅಮ್ಮನವ್ರನ್ನ ಸ್ಮರಣೆ ಮಾಡ್ಕೊಂಡು 6 ದೀಪ ಲಕ್ಷ್ಮಿ ಆಗ್ಬೋದು, ದುರ್ಗಾ ಆಗ್ಬೋದು. ಅದಕ್ಕೆ ನಾವು ಪದೇ ಅಂದರೆ ಈ ದುರ್ಗಾ ದೀಪ ನಮಸ್ಕಾರ ಅಂತ ದೀಪಕ್ಕೆ ಒಂಥರ ದೇವಿ ಅಲಂಕಾರ ಮಾಡಿ ನಾವು ಎಷ್ಟೋ ಪೂಜೆಗಳನ್ನು ನಾವು ಮಾಡಿಸ್ತಾ ಇರ್ತೀವಿ. ಅದ್ರ ಏನಂದರೆ ನಾನು ವಾಟ್ಸಪ್ಪಲ್ಲಿ ಹಾಕ್ತಿರ್ತೀನಿ, ಸ್ಟೇಟಸಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಏನಂತಂದ್ರೆ ಹೀಗಾಗಿ 6 ದೀಪಗಳನ್ನು ಹಚ್ಚೋದ್ರಿಂದ ನಿಮ್ಮ ಶತ್ರುಗಳ ಕಾಟ ನಾಶವಾಗುತ್ತೆ. ಇನ್ನೊಂದು ಏನಂತಂದರೆ ಈ 6 ದೀಪಗಳನ್ನು ಹಚ್ಚಬೇಕಾದ್ರೆ ನಿಮಗೆ ಏನು ತೊಂದರೆ ಆಗ್ತಾ ಇದೆ ಅಂದರೆ ಸಂಕಲ್ಪ ಮಾಡ್ಕೋ. ನಿಮಗೆ ಸಂಕಲ್ಪ ಅಂತ ನಿಮಗೆ ಮಂತ್ರಗಳನ್ನು ಹೇಳೋಕ್ಕೆ ಬರಲಿಲ್ಲ ಅಂದರೂ ಕೂಡ ಮನಸ್ಸಲ್ಲಿ ಶತ್ರುಗಳ ಕಾಟ ಜಾಸ್ತಿ ಇದ್ದರೆ ದುರ್ಗಾದೇವಿನ ಸ್ಮರಣೆ ಮಾಡ್ಕೊಳ್ಳಿ. ದುರ್ಗಾದೇವಿ ಸ್ಮರಣೆ ಮಾಡಿಕೊಂಡು 6 ದೀಪಗಳನ್ನು ಹಚ್ಚಿ ನಿಮಗೆ ಯಾರ ಶತ್ರುಗಳ ಹೆಸರು ಗೊತ್ತಿದ್ರೆ ಹೆಸರನ್ನು ಹೇಳ್ಕೊಂಡು ಅವರಿಂದ ಮುಕ್ತಿ ಸಿಗಲಿ ಅಂತ ನಮಗೆ ಬೇಡ್ಕೊಳ್ಳಿ. ಇನ್ನೊಂದು ಏನಂದರೆ 6 ದೀಪಗಳನ್ನು ಹಚ್ಚೋದ್ರಿಂದ ಶತ್ರುಗಳ ಕಾಟ ನಾಶವಾಗುತ್ತೆ, ಆರೋಗ್ಯ ವೃದ್ಧಿ ಆಗುತ್ತೆ, ದೇವರಿರ್ತಕ್ಕಂಥ ಆರೋಗ್ಯ ವೃದ್ಧಿ ಆಗುತ್ತೆ, ಅನಾರೋಗ್ಯ ಸಮಸ್ಯೆ ದೂರವಾಗುತ್ತೆ. ಕೆಲವೊಂದು ಬಾರಿ ದೃಷ್ಟಿ ದೋಷ ಅಂತ ಅಂತೀವಿ ನಾವು.
ದೃಷ್ಟಿದೋಷ ಅಂದರೆ ಏನಂತಂದರೆ ಜನರಲಾಗಿ ಕೆಲವೊಬ್ಬರಿಗೆ ಒಂದು ಮನೆ ಕಟ್ಸಿದ್ರೆ, ಒಂದು ಮದುವೆ ಮಾಡಿದರೆ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾರೆ, ಫಂಕ್ಷನ್ಗಳು ಮಾಡ್ತಾರೆ, ಮನೆಗೆ ಏನೊಂದು ಪೂಜೆ ಮಾಡಿ ಊಟಕ್ಕೆ ಹಾಕ್ಸ್ತಾರೆ, ಒಂದು ಹೋಮ ಮಾಡಿ ಊಟಕ್ಕೆ ಹಾಕ್ಸ್ತಾರೆ. ಅದಾದಮೇಲೆ ಕೆಲವೊಬ್ಬರಿಗೆ ಏನಾಗುತ್ತೆ, ದೃಷ್ಟಿದೋಷ, ಅನಾರೋಗ್ಯ ಸಮಸ್ಯೆ, ಅಪಘಾತ ಕಂಟಕ ಅದಾಗುತ್ತೆ. ಅವ್ರಿಗೇನು ತಿಳ್ಕೊತಾರೆ ಅಂದರೆ ಉಲ್ಟಾ ತಿಳ್ಕೊತಾರೆ. ಏನಂದ್ರೆ ನಾವು ಒಂದು ಮನೆ ಫಂಕ್ಷನ್ ಮಾಡಿ ಇಷ್ಟಕ್ಕೊಂದು ದೇವ್ರ ಪೂಜೆ ಪುನಸ್ಕಾರಗಳೆಲ್ಲ ಮಾಡಿದ್ವಿ, ಆದರೂ ನಮಗೆ ಯಾಕೆ ಇಷ್ಟಕ್ಕೊಂದು ಕೆಡಕಾಗ್ತಿದೆ ಅಂತ. ಬಟ್ ನಾವು ಮಾಡ್ತಕ್ಕಂಥದ್ದು ಏನಂತ ಅತೀ ಆಡಂಬರ ಮಾಡ್ಲಿಕ್ಕೆ ಹೋಗಿ ಹಿಂಗೆ ಹಾಳಾಗ್ತೀವಿ ಸ್ನೇಹಿತರೆ. ಇದನ್ನು ಭಾಳಷ್ಟು ಜನ ನಾನು ನನ್ನ ಒಂದು 22 ವರ್ಷದ ಜೀವನದ ಅನುಭವದಲ್ಲಿ ಹೇಳಬೇಕಾದ್ರೆ ಈ ಪ್ರೊಫೆಷನಲ್ಲಿ ಭಾಳಷ್ಟು ಜನ ನಾನು ಹೇಳೋದು ಸಿಂಪಲ್ ಮಾಡಿಕೊಡ್ರಿ. ಯಾಕೆ ಅತಿ ಆಡಂಬರ ಮಾಡ್ತೀರಾ? ಏನಾಗುತ್ತೆ ನಿಮಗೆ ಗೊತ್ತಿರಲ್ಲ ಸ್ನೇಹಿತರೆ, ಏನಾಗುತ್ತೆ ಅಂತ ಹೇಳ್ತೀನಿ ನೋಡ್ರಿ. ಈಗ ನೀವು ಎಷ್ಟು ಆಡಂಬರ ಮಾಡ್ತಾನೆ ನಿಮ್ಮನ್ನು ನೋಡೋಕೆ ಬಂದಿರತಕ್ಕಂಥ ಜನ ಏನು ತಿಳ್ಕೊತಾರೆ ಅಂದರೆ, ಇಷ್ಟೊಂದು ಖರ್ಚು ಮಾಡಿದರೆ ಇವ್ನು ಯಾವನ್ ತಲೆ ಹೊಡೆದನೋ, ಇವನು ಎಷ್ಟು ಜನರಿಗೆ ಮೋಸ ಮಾಡ್ಯಾನೋ, ಇಷ್ಟು ಚೆನ್ನಾಗಿ ಮಾಡ್ತಿದ್ದಾನೆ ಅಂತ ಕೆಲವೊಬ್ರು ಅನ್ಕೊಂತಾರೆ. ಇನ್ನೊಬ್ಬರು ಕೆಲವರು ಅಂದರೆ ಇವನು ಹಾಳಾಗೋಗ ಏನೇ, ಅದು ನನಗೆ ಹೇಳಿದ ಸರಿ, ಇದು ಆ್ಯಕ್ಚುಲಿ ಅಂದರೆ ಇದು ಹೇಳಬಾರ್ದು. ಆ ಥರ ಕೆಲವೊಂದು ಕೆಟ್ಟ ಅವಾಚ್ಯ ಶಬ್ದಗಳನ್ನು ಬೈಕೊಂಡು ಕೂಡ ನಮ್ಮ ಶತ್ರುಗಳು ಹೆಂಗೆ ಇರ್ತಾನೆ ಅಷ್ಟಕ್ಕೊಂದು ನಾಶ ಮಾಡಲು ಪ್ರಯತ್ನ ಪಡ. ಹಾಗಾಗಿ ಏನಂತಂದರೆ ಈ ಥರದ ಫಂಕ್ಷನ್ಗಳು ಮಾಡಿದಾಗ ಕೂಡ ನಮಗೆ ಸಮಸ್ಯೆಗಳು ಬರ್ತದೆ. ಅದಕ್ಕೆ ಭಗವಂತ ಒಂದು ಹೇಳಿದ್ದಾನೆ, ಇವೆಲ್ಲದನ್ನು ಸೇರಿಸಿ ಭಗವಂತ ಒಂದು ಹೇಳಿದ್ದಾನೆ. ಏನಂತಂದರೆ ಅತಿಯಾದರೆ ಅಮೃತ ಕೂಡ ವಿಷ ಆಗುತ್ತೆ ಅಂತ ಭಗವಂತ ವರ್ಷಗಳ ಹಿಂದೆ, ಸಾವಿರಾರು ವರ್ಷಗಳ ಹಿಂದೆ ಹೇಳಿದ್ದಾನೆ. ಹಾಗಾಗಿ ಅಂದರೆ ಅದನ್ನು ನಾವು ಪಾಲನೆ ಮಾಡ್ಕೊಳ್ತಕ್ಕಂಥ ನಮ್ಮ ಧರ್ಮ. ಹಾಗಾಗಿ ಅಂದರೆ ನಿಮಗೆ ಶತ್ರುಗಳು ಕಾಟ ಇದ್ದರೆ, ವಿಶೇಷವಾಗಿ ಏನಾರ ಮನೆಯಲ್ಲಿ ಅನಾರೋಗ್ಯ ಸಮಸ್ಯೆಗಳಿದ್ದರೆ, ಏನಾರ ವಾಮಾಚಾರಗಳ ಏನಾರ ನಡೀತಾ ಇದ್ದರೆ, ಯಾವುದೇ ಕೆಲಸ ಕಾರ್ಯಗಳಾಗ್ತಾ ಇಲ್ಲ ಅಂತಂದು ನೀವು ನಿಮ್ಮ ಮನೆಯಲ್ಲಿ 6 ದೀಪಗಳನ್ನು ಹಚ್ಚಿದರೆ ಆದಷ್ಟು ಮಟ್ಟಿಗೆ ಇದರಿಂದ ಮುಕ್ತಿ ಸಿಗುತ್ತೆ. ವಿಶೇಷವಾಗಿ ಏನಂತಂದರೆ ನೀವು ವಿದೇಶ ಪ್ರವಾಸಕ್ಕೆ ಹೋಗ್ಬೇಕು ಅಂದರೆ ಏನಾಗುತ್ತೆ ಅಂತಂದರೆ, ನಿಮ್ಮ ವಿದೇಶ ಅಂದರೆ ಈಗ ಕೆಲಸ ಮಾಡ್ತಾ ಇರ್ತಾರೆ, ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾರೆ, ಯಾವುದೋ ಒಂದು ಕೆಲಸ ನೀವು ಒಟ್ಟು ನಿಮಗೆ ಒಂದು ಆಸೆ ಇರ್ತದೆ, ಏನಂದರೆ ಬೇರೆ ದೇಶಕ್ಕೆ ಹೋಗಿ ನಾನು ಜೀವನ ಮಾಡ್ಕೊಂಡು ಬರಬೇಕು ಅಂತ. ಇದನ್ನು ನೀವೊಂದು ನಾನ್ ಸ್ಟಾಪ್ 90 to 180 ಡೇಸ್ ಮಾಡ್ತಾ ಬರ್ರಿ. ನಿಮ್ಮ ಮಕ್ಕಳು ಕೆಲಸದಲ್ಲಿದ್ದರೆ ಅದು ಭಗವಂತನ ಕೃಪೆ ಅಥವಾ ದುರ್ಗಾದೇವಿ ಅಮ್ಮನ ಕೃಪೆ, ದೀಪಲಕ್ಷ್ಮಿ ದೀಪಲಕ್ಷ್ಮಿ ಅಂತ. ಅದಕ್ಕೇನಂತಂದರೆ ಶುಭಂ ಕರೋತಿ ಕಲ್ಯಾಣಂ, ಅಂದರೆ ಶುಭಂ ಕರೋತಿ ಕಲ್ಯಾಣಂ, ಆರೋಗ್ಯಂ ಧನ ಸಂಪದಾಂ, ಶತ್ರು ಬುದ್ಧಿ ವಿನಾಶಾಯ, ದೀಪರ್ಜ್ಯೋತಿ ನಮೋಸ್ತುತಿಯಿಂದ ಮಂತ್ರ ದೀಪ ಹಚ್ಬೇಕಾದ್ರೆ ನಾವು ಹೇಳ್ಕೋಬೇಕಾಗುತ್ತೆ ಈ ಮಂತ್ರಗಳನ್ನು. ಹಾಗಾಗಿ 6 ದೀಪ ಹಚ್ಚಿದ್ರೆ ಇದೆ. ಇನ್ನು 7 ದೀಪ ಹಚ್ಚಿದ್ರೆ ಏನಾಗುತ್ತೆ ಅಂತಂದರೆ, ಇದನ್ನು ಕೇಳ್ಬೋದು ಏನಂತಂದ್ರೆ, 7 ದೀಪ ಹಚ್ಚಿದ್ರೆ ಕುಟುಂಬದಲ್ಲಿ ನೆಮ್ಮದಿ ಜಾಸ್ತಿ ಆಗುತ್ತೆ, ಕುಟುಂಬದ ಬಾಂಧವ್ಯ ಚೆನ್ನಾಗಿರುತ್ತೆ. 7 ಅಂದರೆ ಎಲ್ಲರಿಗೂ ಒಂಥರ ಏನಂತಂದರೆ ಆಲಸ್ಯ, ಅದು ಏನೋ 7 ಅಂದರೆ ಕೆಟ್ಟ ಸಂಖ್ಯೆ, ಅದನ್ನು ಮುಟ್ಟಬಾರ್ದು. ಬಟ್ ಆ್ಯಕ್ಚುಲಿ ನಮಗೆ ಇರ್ತಕ್ಕಂಥ ಸ್ನೇಹಿತರು ತಿಳ್ಕೊಳ್ರಿ, 9 ಗ್ರಹಗಳು ಎಲ್ಲೂ ಇಲ್ಲ, ಇರೋದೇ 7 ಗ್ರಹಗಳು ಮಾತ್ರ ಸ್ನೇಹಿತರೆ. ಇನ್ನು 2 ಗ್ರಹಗಳ ಮೇಲೆ ಛಾಯಾಗ್ರಹಗಳು, ಅಂದರೆ ಶನಿಗೆ ರಾಹುನ ಆ್ಯಡ್ ಮಾಡ್ತೀವಿ, ಕೇತುಗೆ ಕುಜನ ಆ್ಯಡ್ ಮಾಡ್ತೀವಿ. ಇಲ್ಲಿ 7 ದೀಪ ಹಚ್ಚೋದು ಏನಪ್ಪ ಅಂದರೆ 1 to 7, ಅಂದರೆ ಸೂರ್ಯನಿಂದ ಶನಿ ತನಕ, ಅಂದರೆ ಸೂರ್ಯನಿಂದ ಹುಟ್ಟು ಅಲ್ಲಿ ಶನಿಗೆ ನಮಗೆ ಡೆತ್ತು, ಅಂದರೆ ಹುಟ್ಟು ಸಾವು ಮಧ್ಯೆ ಇರ್ತಕ್ಕಂಥ 7 ದಿನಗಳು ಅಥವಾ 7 ಗ್ರಹಗಳು. ಇಲ್ಲೇನಾಗುತ್ತೆ ಅಂದರೆ ಆ 7 ಗ್ರಹಗಳ ಸ್ವರೂಪವಾಗಿ ನಾವು ಮನೆಯಲ್ಲಿ ದೀಪಗಳನ್ನು ಹಚ್ಚಿದರೆ ಕುಟುಂಬ ನೆಮ್ಮದಿ ಇರುತ್ತೆ. ಆಮೇಲೆ ಏನಂತ ವಿಶೇಷವಾಗಿ ಅಂದರೆ ನೀವು ಮಾಡ್ತಕ್ಕಂಥ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುತ್ತೆ. ಉದ್ಯೋಗ ಸ್ಥಳ ಅಥವಾ ನೀವೇನಾದ್ರು ಬಿಸ್ನೆಸ್ಗಳು ಮಾಡ್ತಾ ಇರ್ತೀರಿ. ಬಿಸ್ನೆಸ್ ಅಂತಂದರೆ ಏನಂದರೆ ಈಗ ಒಂದು ಇಂಡಸ್ಟ್ರಿ ನಡೆಸ್ತಿರ್ಬೋದು, ಒಂದು ಹೋಟೆಲ್ ನಡೆಸ್ತಿರ್ಬೋದು, ಬೇರೆ ಒಂದು ಟೀ ಅಂಗಡಿ ನಡೆಸ್ತಿರ್ಬೋದು, ಒಂದು ಚಾಟ್ಸ್ ಅಂಗಡಿ ನಡೆಸ್ತಿರ್ಬೋದು. ನೀವೇನು ಉದ್ಯೋಗ ಮಾಡ್ತಿಲ್ಲ ಸ್ನೇಹಿತರೆ, ಆ ಉದ್ಯೋಗದಲ್ಲಿರ್ತಕ್ಕಂಥ ಸ್ಥಳಗಳಲ್ಲಿ ಕೂಡ ಈ 7 ದೀಪಗಳನ್ನು ಹಚ್ಚಿದರೆ ಅದರ ವಾಸ್ತು ಅಭಿವೃದ್ಧಿ ಆಗುತ್ತೆ. ಅಲ್ಲೆಲ್ಲ ದೃಷ್ಟಿದೋಷ ಇದ್ದರೆ ಅಥವಾ ಏನಾರ ವಾಮಾಚಾರ, ಮಾಟ ಮಂತ್ರ ಮತ್ತೊಂದು ಏನು ಮಾಡಿದ್ರೆ ಸ್ನೇಹಿತರೆ, ಅದು ಕ್ರಮೇಣ 7 ದೀಪ ಹಚ್ತಾ ಬಂದರೆ ಸಾಯಂಕಾಲ, ವಿಶೇಷವಾಗಿ ಇದನ್ನು ಸಾಯಂಕಾಲ, ಬೆಳಗ್ಗೆ ನೀವು ಏನಾರ ಮಾಡಿಕೊಡ್ರಿ, ದಟ್ಸ್ ಏನಪ್ಪ. ಯಾಕಂತಂದರೆ ಬೆಳಗ್ಗೆ ನಿಮ್ಗೆ ಹಚ್ಚೋಕ್ಕಾಗುತ್ತೋ ಬಿಡ್ತಾ ಹೋದರೆ ವಿಶೇಷವಾಗಿ ಅಂದರೆ 6 ರಿಂದ 7 ಪ್ರದೋಷ ಅಥವಾ ಗೋಧೂಳಿ ಲಗ್ನ ಅಂತ ನಾವು ಸ್ಪಷ್ಟವಾಗಿ ಹೇಳ್ಬೋದು ಸ್ನೇಹಿತರೆ. 7 ದೀಪಗಳನ್ನು ಉದ್ಯೋಗ ಮಾಡೋ ಕಡೆ ಹಚ್ತಾ ಬನ್ನಿರಿ. ಅದು ನಿಮಗೆ ಉದ್ಯೋಗ ಮಾಡೋ ಕಡೆ ಅಭಿವೃದ್ಧಿ ಆಗುತ್ತೆ, ವ್ಯವಹಾರ ಮಾಡೋ ಕಡೆ ಚೆನ್ನಾಗಿ ದುಡ್ಡಿನ ಅಭಿವೃದ್ಧಿ ಆಗುತ್ತೆ. 7 ಹಚ್ಚೋದ್ರಿಂದ ಕುಟುಂಬ ಹೆಚ್ಚು ಕಡಿಮೆ ಅಂತಾರೆ, ಕುಟುಂಬ ಸದಸ್ಯರು ಎಲ್ಲರಿಗೂ ಕೂಡ ಒಳ್ಳೆಯ ಬಾಂಡಿಂಗ್ ಅಥವಾ ಸಂಬಂಧ ಅಂತಕ್ಕಂಥ ಚೆನ್ನಾಗಿ ವೃದ್ಧಿ ಆಗುತ್ತೆ. ಇನ್ನೊಂದು ಏನಾಗುತ್ತೆ ಅಂತಂದರೆ, ಮನೆಯಲ್ಲಿನ ವಯಸ್ಸಾಗಿರ್ತಕ್ಕಂಥ 7 ಅಂದರೆ ಅಜ್ಜ ಅಥವಾ ಅಜ್ಜಿಯವರ ಆರೋಗ್ಯ ಚೆನ್ನಾಗಿ ಸುಧಾರಣೆ ಆಗುತ್ತೆ. ಮನೇಲಿ ಹಚ್ಚಿದ್ರೆ ಏನಂದರೆ, ಮನೇಲಿ ನೀವು 7 ದೀಪಗಳನ್ನು ಹಚ್ಚಿದ್ರೆ ಸಂಜೆಗೆ ಏನಪ್ಪ ಅಂತಂದರೆ, ಜನರಲ್ಲಾಗಿ ನಿಮ್ಮ ಅಜ್ಜ ಅಜ್ಜಿ ಮನೇಲಾದರೂ ಹಿರಿಯರಿದ್ದರೆ, ಅಂದರೆ ಅಪ್ಪನ ಅಪ್ಪ ಅಮ್ಮ ಆಗ್ಬೋದು ಅಥವಾ ಅಮ್ಮನ ಅಪ್ಪ ಅಮ್ಮ ಆಗ್ಬೋದು ಅಥವಾ ನಿಮ್ಮ ಸೋದರ ಮಾವಂದ್ರಾಗ್ಬೋದು ಅಥವಾ ಅಪ್ಪನ ಅಕ್ಕ ತಂಗಿಯರ ಏನಾರು ಒಂದೇ ಕುಟುಂಬದಲ್ಲಿ, ಈ ವಸುದೇವ ಕುಟುಂಬ ಅಂತ ಏನು ಹೇಳ್ತೀವಿ ಆ ಥರ ಇತ್ತು ಅಂತಂದರೆ, ಮನೆಯಲ್ಲಿರ್ತಕ್ಕಂಥ ಅಜ್ಜ ಅಜ್ಜಿಯವರ ಆಯುಷ್ಯ ಪ್ರಮಾಣ, ಆರೋಗ್ಯ ಪ್ರಮಾಣ ವೃದ್ಧಿ ಆಗುತ್ತೆ ಸ್ನೇಹಿತರೆ. ಹಾಗೆ ಇನ್ನೊಂದು ಏನಂತಂದ್ರೆ, 7 ಶತ್ರು ಕಾಟ ಮುಕ್ತಿ ಆಗುತ್ತೆ. ಯಾವ ಥರ ವಿಶೇಷ ನಿಮ್ಮ ಕುಟುಂಬಕ್ಕೆ ಏನಾದರೂ ಸ್ತ್ರೀ ಶತ್ರುಗಳಿದ್ದರೆ, ಹೆಣ್ಣುಮಕ್ಕಳು ಶತ್ರುಗಳಿದ್ದರೆ, ಹೆಣ್ಣುಮಕ್ಕಳಿಂದ ಪದೇ ಏನಾರು ಕೋರ್ಟ್ ಕೇಸಲ್ಲಿ ವಿಶೇಷವಾಗಿ ತಿಳ್ಕೊಳ್ರಿ. ಕೋರ್ಟ್ ಕೇಸಲ್ಲಿ ಏನಾರ ಈ ಜಮೀನು ಸಲುವಾಗಿ, ಆಮೇಲೆ ಏನಾರು ಡೈವರ್ಸ್ ಸಲುವಾಗಿ, ಆಮೇಲೆ ಬೇರೆ ಏನಾರು ಕೇಸ್ ಹಾಕಿತ್ತಲ್ಲ, ಹೆಣ್ಣುಮಕ್ಕಳು ಬೇಗ ಉದ್ದೇಶಪೂರ್ವಕ ತಪ್ಪು ತಿಳ್ಕೊಬಿಟ್ಟು ದಯಮಾಡಿ ಯಾರು ಹೆಣ್ಣುಮಕ್ಕಳು ಉದ್ದೇಶಪೂರ್ವಕವಾಗಿ ತೊಂದರೆ ಕೊಡ್ತಕ್ಕಂಥ ಏನಾರ ಕೇಸುಗಳು ನಡೀತಾ ಇದ್ರೆ ಕೂಡ ಮನೇಲಿ ನಿತ್ಯ ನೀವು 7 ದೀಪಗಳನ್ನು ಹಚ್ಚೋದ್ರಿಂದ ಇವು ಎಲ್ಲವೂ ಕೂಡ ಪರಿಹಾರ ಸಿಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ 8 ದೀಪ. 8 ಅಂದರೆ ಏನಂತ, ಇದು ನಮಗೆ ಆ್ಯಕ್ಚುಲಿ ಶನಿ ಅಂತ ಅಂತೀವಿ ನಾವು. 8 ಅಂದರೆ ಏನಂದರೆ, ನಮ್ಮ ಲಗ್ನದಿಂದ ಅಥವಾ ರಾಶಿಯಿಂದ 8ನೇ ಮನೆ ನಮ್ಮ ಕಷ್ಟಗಳು, ನಮಗೆ ಬರ್ತಕ್ಕಂಥ ಕಷ್ಟಗಳು
ಆ ನಮ್ಮ ಆಯುಷ್ಯ ಹಾಗೂ ನಮ್ಮ ಗತ, ನಮ್ಮ ಸಾವು ತೋರಿಸುತ್ತೆ. ಹೇಗೆ ಅಂತಂದರೆ 8 ದೀಪಗಳಂದರೆ ಏನಂತಂದರೆ ಇಲ್ಲಿ 8ಕ್ಕೊಂದು ಇನ್ನೊಂದು ಏನು ಬಂದರೆ ಅಷ್ಟಲಿಂಗಗಳು. ಅಂದರೆ 8 ಅಂದರೆ ಅಷ್ಟಲಿಂಗ ಅಂದರೆ ಈಶ್ವರ ನಿರ್ಮಾಣವಾಗಿರ್ತಕ್ಕಂಥ ಅಷ್ಟ ದಿಕ್ಪಾಲಕರಿಗೆ ಅಧಿಪತಿ ಆಗಿರ್ತಕ್ಕಂಥ ಈಶ್ವರನೇ ಇಲ್ಲಿ ಅಷ್ಟ ದಿಕ್ಪಾಲಕರು. ಇಂದ್ರ, ಅಗ್ನಿ, ವಾಯು, ವರುಣ, ಯಮ, ಸೋಮ ಅಂತ ಇವೆಲ್ಲ ತೊಗೊತೀವಿ ನಾವು. ಅಷ್ಟ ದಿಕ್ಪಾಲಕರನ್ನು ತೊಗೊತೀವಿ. ಅಷ್ಟ ದಿಕ್ಪಾಲಕರಿಗೆ ವಿಶೇಷವಾಗಿ ಅಂದರೆ 8 ದೀಪಗಳನ್ನು ಹಚ್ಚಬೇಕಾಗುತ್ತೆ. ಇಲ್ಲಿ ನನಗೆ ಅಷ್ಟಮದಗಳು ಅಂತ ಕೂಡ ಸೇರಿಸ್ತೀನಿ. ಅಷ್ಟಮದಗಳಂದರೆ ಏನಂತಂದರೆ ಕಾಮ, ಕ್ರೋಧ, ಮೋಹ, ಮದ, ಲೋಭ, ಮಾತ್ಸರ್ಯ ಇವೆಲ್ಲವೆಲ್ಲ ಅಷ್ಟಮದಗಳು ಸೇರಿಕೊಂಡು ಮನುಷ್ಯನಿಗೆ ಅಹಂಕಾರ ಜಾಸ್ತಿ ಆಗುತ್ತೆ ಅಂತ ಅಂತೀನಿ. ಹಾಗಾಗಿ ಏನಂತಂದರೆ ಇಲ್ಲಿ 8 ದೀಪಗಳನ್ನು ಮನೆಯಲ್ಲಿ ಹಚ್ಚೋದ್ರಿಂದ ಏನಾಗುತ್ತೆ ಅಂದರೆ ಕುಟುಂಬ ಸದಸ್ಯರ ಆಯುಷ್ಯ ಜಾಸ್ತಿ ಆಗುತ್ತೆ. ಹಾಗೂ ನಿಮ್ಮ ಏನಾರ ಈ ವಿಶೇಷವಾಗಿ ಅಂದರೆ ಕೋರ್ಟ್ ಕಚೇರಿಗಳಲ್ಲಿ ಏನಂತ ಕೋರ್ಟ್ ಕಚೇರಿಗಳಲ್ಲಿ ನಿಮಗೆ ಜಮೀನು ಸಂಬಂಧವಾಗಿ ಯಾರು ವ್ಯಾಜ್ಯ ನಡೀತಿದ್ರೆ ಅಥವಾ ಸೈಟ್ ವಿಚಾರವಾಗಿ ಏನಾರ ಬೇರೆ ಥರದಲ್ಲಿ ಏನಾರು ಕೋರ್ಟ್ ಕೇಸುಗಳು ನಡೀತಾ ಇದ್ದರೆ, ಆಮೇಲೆ ವಿಶೇಷವಾಗಿ ಡೈವರ್ಸ್ ಕೇಸುಗಳೇನಾರ ಪರ ವಿರೋಧ ನಡೀತಾ ಇದ್ದರೆ ಅವುಗಳು ಬೇಗ ಆಗಬೇಕು ಅಂತಂದರೆ ನೀವು 8 ದೀಪಗಳನ್ನು ಹಚ್ಚಬೇಕು. 8 ದೀಪಗಳನ್ನು ಹಚ್ಚಿಬಿಟ್ಟು ದುರ್ಗಾದೇವಿನ ಪ್ರಾರ್ಥನೆ ಮಾಡ್ಕೋಬೋದು. ಶತ್ರು ಸಂಹಾರಕ ದೇವಿ ಆ್ಯಕ್ಚುಲ್ ಅಂದರೆ ಈ ನವರಾತ್ರಿಯಲ್ಲಿ ನಾವು ಆರಾಧನೆ ಮಾಡ್ತಕ್ಕಂಥದ್ದೇ ದುರ್ಗಾದೇವಿ. ವಿಶೇಷ ನೋಡ್ರಿ, ದುರ್ಗಾಷ್ಟಮಿ ಅಂತ ಕರಿತೀವಿ ನಾವು. ದುರ್ಗಾಷ್ಟಮಿಗೆ ಏನಪ್ಪ ಅಂದರೆ 7 ದಿನಗಳ ಪೂಜೆ ನಂತರ ದುರ್ಗಾಷ್ಟಮಿ ಸಂಹಾರ ಅಂದರೆ ಶತ್ರುಗಳನ್ನು ಸಂಹಾರ ಮಾಡ್ತಕ್ಕಂಥ ದಿನ. ಅಷ್ಟಮಿ ಅಂದರೆ ಏನಂದರೆ ಸಂಹಾರ. ಇನ್ನೊಂದು ಏನಂದರೆ ಅಷ್ಟಮಿ ಅಂತಂದರೆ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ. ಅಷ್ಟಮಿ ತಿಥಿಗೆ ಏನಾರ ನೀವು ಮೆಡಿಸನ್ ತೊಗೊಂಡ್ರೆ, ನಿಮಗೇನಾರ ಖಾಲಿ ಇದ್ದರೆ ಮೆಡಿಸಿನ್ ತೊಗೊಂಡ್ರೆ, ಆಮೇಲೆ ಜೊತೆಗಿನ್ನ ಅಷ್ಟಮಿ ಏನಾರ ಪೂಜೆ ಪುನಸ್ಕಾರಗಳು ಶತ್ರು ಸಂಹಾರಕ್ಕಾಗಿ ಮಾಡಿದರೆ, ಅಷ್ಟಮಿ ತಿಥಿಗಳಲ್ಲಿ ವಿಶೇಷವಾಗಿ ಏನಾರ ತೊಂದರೆಗಳಿದ್ದರೆ, ಪರಿಹಾರಗಳಿದ್ದರೆ, ದುರ್ಮರಣ ಕಂಠಗಳಿದ್ದರೆ ಕೂಡ ಅವತ್ತಿನ ಹೋಮ, ಪೂಜೆ, ಹವನ, ಜಪ, ದೀಪಗಳ ಆರಾಧನೆ ಕೂಡ ನಿಮಗೆ ಸೇರಿಸ್ತಿರುತ್ತೆ. ವಿಶೇಷವಾಗಿ ಈ 8 ದೀಪಗಳಿಗೆ ಅಧಿಪತಿ ಬಂದು ದುರ್ಗಾದೇವಿಯನ್ನು ವಿಶೇಷವಾಗಿ ಸ್ಮರಣೆ ಮಾಡಬೇಕಾಗತ್ತೆ. ಹಾಗಾಗಿ ಅಂದರೆ 8 ದೀಪಗಳನ್ನು ಮನೇಲಿ ಹಚ್ಚೋದ್ರಿಂದ ವಿಶೇಷವಾಗಿ ಕೋರ್ಟ್ ಕಚೇರಿಗಳಲ್ಲಿ ಜಯ ಸಿಗುತ್ತೆ. ಆಮೇಲೆ ಇನ್ನೊಂದು ವಿಶೇಷವಾಗಿ ಏನಪ್ಪ ಅಂದರೆ ಈ ಜಮೀನು ವ್ಯಾಜ್ಯಗಳು, ಅಣ್ಣ ತಮ್ಮಂದ್ರ ವ್ಯಾಜ್ಯಗಳಿರ್ತವೆ, ಮತ್ತೊಂದು ಮಗದೊಂದು ತೊಂದರೆಗಳು ಗೊತ್ತಿಲ್ಲದಂಗೆ ತೊಂದರೆ ಕೊಡ್ತಿರ್ತಾರೆ, ಅವಳು ಕೂಡ ಕಾಟ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ವಿಶೇಷವಾಗಿ ಅಂದರೆ 8 ದಿನ ಅಷ್ಟ ದಿಕ್ಪಾಲ ಪ್ರೀತ್ಯರ್ಥವಾಗಿ ಹಚ್ಚಬೇಕಾಗುತ್ತೆ. ಆ ದಿಕ್ಪಾಲ ಪ್ರೀತ್ಯರ್ಥವಾಗಿ ಅಂದರೆ ಈಶ್ವರನ ಸ್ಮರಣೆ ಮಾಡ್ಕೋಬೇಕು. ಇಲ್ಲ ನಿಮಗೆ ಕೋರ್ಟ್ ಕಚೇರಿ ಅಥವಾ ಬೇರೆ ಶತ್ರುಗಳ ಕಾಟ ಇತ್ತು ಅಂದರೆ, ನಿಮಗೆ ಏನಾರ ಸಾವಿನ ಕಂಟಕ ಇತ್ತು ಅಂದರೆ, ಅಥವಾ ಶನಿ ದಶೆ, ರಾಹು ದಶೆ, ಕೇದು ದಶೆ, ಕುಜ ರಾಹು ಕಾಂಬಿನೇಷನ್ ಅಥವಾ ಸಂಧಿಶಾಂತಿ ಅಂತೀವಿ. ಕುಜರಾಹ ಸಂಧಿ ಶಾಂತಿ, ರಾಹು ಸಂಧಿ ಶಾಂತಿ, ಗುರು ಶನಿ ಸಂಧಿ ಶಾಂತಿ, ಇವುಗಳಲ್ಲಿ ಏನಾರ ನಮಗೆ ಸಾವಿನ ಕಂಟಕ ಇದ್ದರೆ, ನೀರಿನ ಜಲಕಂಟಕ ಇದ್ದರೆ, ಅಗ್ನಿ ಕಂಟಕ ಇದ್ದರೆ, ವಿದ್ಯುತ್ ಅಪಘಾತ ಕಂಟಕಗಳಿದ್ದರೆ ಕೂಡ ನಾವು ನಿತ್ಯವೂ ಪ್ರತಿ ಶುಕ್ರವಾರ ಅಥವಾ ಮಂಗಳವಾರ 8 ದೀಪಗಳ ಆರಾಧನೆ ಮಾಡ್ತಾ ಬಂದರೆ ಕೂಡ ಇವೆಲ್ಲ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಒಂದು 9 ದೀಪ ಅಂದರೆ ನಮ್ಮ ಭಾಗ್ಯಸ್ಥಾನ. 9 ಅಂದರೆ ಏನಂತಂದರೆ ನಾವು ನವಗ್ರಹ ಸ್ವರೂಪ ಅಂತ ಅವೆರಡು ತೊಗೊತೀವಿ ಅಷ್ಟೇ. ಆ್ಯಕ್ಚುಲಿ 9 ಅಂದರೆ ಏನಪ್ಪ ಅಂತಂದರೆ ಭೂಮಿ ಸಂಖ್ಯೆ, 9 ಕುಜನ ಸಂಖ್ಯೆ ಅಂತ ನಾವು ಅಂದ್ಕೊತೀವಿ. ಹಾಗಾಗಿ 9 ದೇವರನ್ನು ಹಚ್ಚೋದ್ರಿಂದ ಏನಪ್ಪ ಅಂದರೆ ಎಲ್ಲ ಥರದಲ್ಲೂ ನಿಮಗೆ ಅಭಿವೃದ್ಧಿ ಭಾಗ್ಯ ಉಂಟಾಗುತ್ತೆ. ಏನಪ್ಪ ಅಂದರೆ ಒಂದು ಸರ್ತಿ ಯಾವ ಒಂದು LIC ಪಾಲಿಸಿ ಮಾಡಿಸಿರ್ತೀರಿ, ಕೊನೆಗೆ ಹೆಂಗೆ ಮೆಚುರಿಟಿ ಆಗಿ ಬರುತ್ತೆ ಹಾಗೆ ಸ್ನೇಹಿತರೆ. ನೀವು ಮಾಡ್ತಕ್ಕಂಥ ಒಳ್ಳೆಯ ಕರ್ಮಗಳು ಯಾವತ್ತೂ ಬಿಡೋದಿಲ್ಲ ನಿಮಗೆ. ನೀವು ಎಷ್ಟು ಕೆಲವರು ಹೇಳ್ತಿರ್ತಾರೆ ಏನಂತಂದ್ರೆ ತಿಳ್ಕೊಬೇಡ್ರಿ. ಇಲ್ಲಿ ಏನಂದ್ರೆ ನಾವು ಎಷ್ಟು ಒಳ್ಳೆಯರಾಗಿದ್ದೀವಿ, ಎಷ್ಟು ಇನ್ನೊಬ್ಬರು ತೊಂದರೆ ಕೊಡಲ್ಲ, ಪೂಜೆ ಪುನಸ್ಕಾರ ಸಂಸ್ಕಾರ ಆಚರಣೆ ಎಲ್ಲ ಮಾಡ್ತಾ ಕಷ್ಟಗಳು ಯಾಕಾಗುತ್ತೆ ಅಂದರೆ ಅದೊಂದು ಕರ್ಮ ಅಂತ ಹೇಳಿದ್ರೆ ಕರ್ಮ ಕಳೆ ತನಕ ಯಾರಿಗೂ ಆಗಲ್ಲ ಸ್ನೇಹಿತರೆ. ಇನ್ನೊಂದೇನೆಂದರೆ ಅದು 9ನೇ ಮನೆ ಬಂದು ನಮಗೆ ಭಾಗ್ಯಸ್ಥಾನ. ಆಮೇಲೆ ಇನ್ನೊಂದೇ ವಿಶೇಷವಾಗಿ 9ನೇ ಮನೆ ಬಂದು ನಮ್ಮ ಲಗ್ನದಿಂದ ಜಾತಕದಿಂದ ಇದರಲ್ಲಿ ನವಾಂಶದಿಂದ ತಗೊಂಡ್ರು ಕೂಡ ಪಿತೃಸ್ಥಾನ, ನಮ್ಮ ತಂದೆಯವರ ಆಯುಷು, ನಮ್ಮ ಅಜ್ಜನವರ ಆಯುಷು, ನಮ್ಮ ಸ್ವತಃ ಆಯುಷು, ನಮ್ಮ ಮುಂದಿನ ಭಾಗ್ಯಕ್ಕೆ ಅಥವಾ ನಮ್ಮ ಹೆಂಡತಿ ಮಕ್ಕಳ ಭಾಗ್ಯಕ್ಕೆ, ನಮಗೆ ಮುಂದೆ ಬರ್ತಕ್ಕಂಥ ಕಷ್ಟಗಳನ್ನು ದೂರ ಮಾಡಿ ನಮಗೆ ಒಳ್ಳೆಯ ಫಲ ಸಿಗಬೇಕು ಅಂತ ನಾವಿಲ್ಲಿ 9 ದೀಪಗಳನ್ನು ಮನೇಲಿ ಹಚ್ಚಬಹುದು. ವಿಶೇಷವಾಗಿ 9 ದೀಪಗಳಲ್ಲಿ ಎಳ್ಳೆಣ್ಣೆ ಹಚ್ಚಬೇಕಾಗತ್ತೆ. ಎಳ್ಳೆಣ್ಣೆ ಅಂದರೆ ಏನಂದರೆ ಕೆಲವೊಂದು ಬಾರಿ ಶನಿ ಅಂತಂತೀವಿ ನಾವು. ಎಳ್ಳೆಣ್ಣೆ ಕೂಡ ಕೆಲವೊಂದು ಬಾರಿ ಹಚ್ಚೋದಿಲ್ಲ ಮನೆಗಳಲ್ಲಿ. ಕೆಲವೊಂದು ಸಮಸ್ಯೆಗಳಿದ್ದರೆ, ಈ 9 ಅಂದರೆ ತಂದೆಗೆ ಅನಾರೋಗ್ಯ ಸಮಸ್ಯೆ ಇದ್ದರೆ, ಆಮೇಲೆ ಪದೇ ಏನಾರ ಈ ಮೂತ್ರಪಿಂಡದ ಕಾಯಿಲೆಗಳು ಅಥವಾ ಶುಗರ್ ಬರ್ತಕ್ಕಂಥದ್ದು, ಆಮೇಲೆ ಏನಾರ ಕಿಡ್ನಿ ಸಮಸ್ಯೆಗಳಿದ್ದರೆ, ಬೆನ್ನು ನೋವಿದ್ದರೆ, ಕತ್ತು ನೋವಿದ್ದರೆ, ಪಾದಗಳ ನೋವಿದ್ದರೆ, ಬಾಡಿಯಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಆಗಿದ್ದರೆ, ಬಾಡಿಯಲ್ಲಿ ಸೋಡಿಯಂ ಪ್ರಮಾಣ ಕಡಿಮೆ ಆಗಿದ್ದರೆ, ಕಾಲುಗಳಲ್ಲಿ ಊತ ಬರ್ತಾ ಇದ್ದರೆ, ಅಲ್ಸರ್ಸ್ ಇದ್ದರೆ, ಆಮೇಲೆ ಅತಿಯಾದ ಹೊಟ್ಟೆ ನೋವಿದ್ದರೆ, ಅರ್ಧ ತಲೆನೋವಿದ್ದರೆ, ಇವೆಲ್ಲ ಕೂಡ ಸ್ನೇಹಿತರೆ ಅಂದರೆ ಈ 9 ದೀಪ ಹಚ್ಚಿದ್ರೆ ದೂರ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಬಂದುಬಿಟ್ಟು ಏನಾಗುತ್ತೆ 10 ದೀಪಗಳಂದರೆ ವಿಶೇಷವಾಗಿ 10 ದೀಪ ಒಂದೊಂದು ಸೂರ್ಯನ ಸಂಖ್ಯೆ ಅಂತೆ. 10 ಏನಂತಂದರೆ ನಾವಿಲ್ಲಿ ಸೂರ್ಯನಿಗೆ ತೊಗೊತೀವಿ. ನಾವೇನಂದರೆ 10 ದೀಪಗಳನ್ನು ಹಚ್ಚೋದ್ರಿಂದ ಸ್ನೇಹಿತರೆ ಏನಂದರೆ ನಮ್ಮ ಕಷ್ಟಗಳ ಪರಿಹಾರ. ಹಾಗೂ ಮನೆಗಳಲ್ಲಿ ಏನಾಗುತ್ತೆ ಅಂತಂದರೆ ಈ ಮದುವೆಗಳಾಗ್ತಿರೋದಿಲ್ಲ, ಮದುವೆಗಳಾದ ಕೆಲವರಿಗೆ ಮಕ್ಕಳುಗಳಾಗ್ತಿರೋದಿಲ್ಲ, ಈ ಸಮಸ್ಯೆಗಳೇನಾದ್ರು ಇತ್ತು ಅಂದರೂ ಕೂಡ ಆಗುತ್ತೆ. ಪದೇ ಆಭಾಷಣ ಗರ್ಭಪಾತ ಅಂತ ನಾವೇನಂತೀವಲ್ಲ ಅದು ಕೂಡ ಆಗ್ತಿದ್ರೆ ಮನೆಯಲ್ಲಿ 10 ದೀಪಗಳನ್ನು ವಿಶೇಷವಾಗಿ ಅಂದರೆ ತುಪ್ಪದಲ್ಲಿ ಅಥವಾ ಕೊಬ್ಬರಿ ಎಣ್ಣೆಯಲ್ಲಿ ಅಂದರೆ ತೆಂಗಿನಕಾಯಿ ಎಣ್ಣೆಯಲ್ಲಿ ಹಚ್ಚಿದರೆ ಈ ಸಮಸ್ಯೆಗಳು ಕೂಡ ದೂರ ಆಗುತ್ತೆ. ಆಮೇಲೆ ಪದೇ ಅಂದರೆ ಕೆಲವೊಬ್ಬರಿಗೆ 30 ವರ್ಷ ಆದರೂ ಮದುವೆ ಆಗಿರೋದಿಲ್ಲ, 35 ವರ್ಷ ಆಗಲೂ ಮದುವೆ ಆಗೋದಿಲ್ಲ. ಈಗ ಸ್ವಲ್ಪ ಭಾಳ ಕಷ್ಟ ಇದೆ ಅಂತ ಬೇರೆ ವಿಚಾರ. ಆದರೂ ಕೂಡ ಒಂದು 10 ದೀಪಗಳನ್ನು ಹಚ್ಚಿ ಒಂದು ಪ್ರಯತ್ನ ಮಾಡೋದಕ್ಕೆ ನಮಗೇನು ಕೊರತೆ ಇಲ್ಲ. ಪ್ರಯತ್ನ ಮಾಡೋದು ನಮ್ಮ ಧರ್ಮ ಸ್ನೇಹಿತರೆ.
ಕಾಲ, ದಟ್ಸ್ ಟೈಮ್, ಹಾಗೂ ಭಗವಂತ ನಿಯಾಮಕ. ಅವನು ಏನಿರ್ತಾನೆ ನಮ್ಗೊಂದು ಕೊಟ್ಟೇ ಕೊಡ್ತಾನೆ ಫಲ. ನಾವು ಹಚ್ಚಿದ್ದು ಯಾವತ್ತೂ ವೇಸ್ಟ್ ಆಗಿಲ್ಲ, ಬೇರೆ ಯಾರಿಗೆ ಮಾಡಿದ್ರೆ ಎಲ್ಲ ವೇಸ್ಟ್ ಆಗಿದೆ. ಬಟ್ ಭಗವಂತನಿಗೆ ಪೂಜೆ ಪುನಸ್ಕಾರ, ದೀಪಾರಾಧನೆ, ಪ್ರಸಾದ ವಿನಿಯೋಗ ನೀವು ದೇವಸ್ಥಾನದಲ್ಲಿ ಮನೆಯಲ್ಲಿ ಎಲ್ಲಿ ಮಾಡಿದ ಸ್ನೇಹಿತರೆ ಅದು ನಮಗೆ ಹಿಂದೆ ವಾಪಸ್ ಬಂದೇ ಬರುತ್ತೆ. ಆ ಪುಣ್ಯದ ಎಲ್ಲೆಲ್ಲಿ ಹೋಗೋದಿಲ್ಲ ಸ್ನೇಹಿತರೆ. ಹಾಗಾಗಿ ಅಂದರೆ 10 ದೀಪಗಳನ್ನು ಹಚ್ಚಿದ್ರೆ ಅಂದರೆ ಕಾರ್ಯಸಿದ್ಧಿ ಆಗುತ್ತೆ ಅಂತ ಹೇಳ್ತೀವಿ. ವಿಶೇಷವಾಗಿ ತಾಯಿಯ ಆರೋಗ್ಯ ಸುಧಾರಣೆ ಆಗುತ್ತೆ. ಹೆಂಡತಿಯ ವಿಶೇಷವಾಗಿ ಏನಪ್ಪ ಅಂದರೆ ಕೆಲವೊಬ್ಬರಿಗೆ ಜಾತಕದಲ್ಲಿ ಮದುವೆ ಆಗಿ 1 ವರ್ಷ 2 ವರ್ಷ 3 ವರ್ಷಕ್ಕೆ ಅಥವಾ ಗಂಡನ ಸಾವತ್ತೆ ಹೆಂಡತಿ ಸಾವಂತಿರೋ ಸ್ನೇಹಿತರೆ ಆ ಥರ ಸಮಸ್ಯೆಗಳೇನಿದ್ರೆ ಜಾತಕ ತೋರಿಸ್ಕೊಂಡಿರ್ಬೇಕಾದ್ರೆ 10 ದೀಪಗಳನ್ನು ನಿತ್ಯ ಮಂಗಳವಾರ, ಶುಕ್ರವಾರ, ವಿಶೇಷವಾಗಿ ಭಾನುವಾರ 10 ಸೂರ್ಯನ ಸಂಖ್ಯೆ ಬರುತ್ತೆ. ಭಾನುವಾರ ಹಚ್ಚಿದ್ರು ಕೂಡ ಸಾಯಂಕಾಲ ಅದು ನಿಮಗೆ ಶುಭ ತರುತ್ತೆ ಅಂತ ನಾವು ಹೇಳಬೇಕಾಗ ಸ್ನೇಹಿತರೆ. ಇನ್ನು 11 ದೀಪ ಹಚ್ಚಬಾರ್ದು ಸ್ನೇಹಿತರೆ. ಒಂದು ದಿನ 2 ಆಗುತ್ತಿದ್ದು 11 ದೀಪ ಹಚ್ಚಿದ್ರೆ ಮನೇಲಿ ಏನಪ್ಪ ಅಂತ ಅನಾರೋಗ್ಯ ಸಮಸ್ಯೆಗಳು, ಅಪಘಾತ ಕಂಟಗಳು ಜಾಸ್ತಿ ಆಗುತ್ತೆ. 11 ದೀಪ ಹಚ್ಚಿದ್ರೆ ಏನಾಗುತ್ತೆ ಅಂತಂದರೆ ಮನೆಯಲ್ಲಿರ್ತಕ್ಕಂಥ ವಾಸ್ತು ಕೂಡ ಸ್ವಲ್ಪ ನಿಧಾನಕ್ಕೆ ಅಂದರೆ ಮನೆಯಲ್ಲಿರ್ತಕ್ಕಂಥ ಈ ಗಲಾಟೆ ಗದ್ದೆಗಳು, ಕಲಹಗಳು, ಸಣ್ಣ ಪುಟ್ಟ ವಿಚಾರ ಕಲಹಗಳು ಜಾಸ್ತಿ ಆಗುತ್ತೆ. ಆಮೇಲೆ 11 ದೀಪಗಳನ್ನೆಲ್ಲ ಹಚ್ತಾ ಬಂದರೆ ಸಪೋಸ್ ಏನಂತಂದ್ರೆ ಮನೇಲಿ ಗೆದ್ದೋಳ ಅಂತಂತ ಸ್ನೇಹಿತರೆ, ಅಲ್ಲಿ ಗೆದ್ದೋಳ ಹಿಡಿದೆ ಅಂತಕ್ಕಂಥ ಮನೆ ಬಾಗಿಲೆಲ್ಲ ಕೊರೆದೋಗೋದು, ಆಮೇಲೆ ಗೆದ್ದಲು ಮಣ್ಣು ಹಿಡಿಯೋದು, ಆಮೇಲೆ ಮನೇಲಿ ಒಂಥರ ದರಿದ್ರ ಬಂದಾಗ ಏನೋ ಮನೆ ಕಳೆ ಇರೋದಿಲ್ಲ. ಹಾಗೆ ಮನೆ ಮುಂದೆ ಪದೇ ಪದೇ ಏನಾರ ಹಾವುಗಳು ಬರ್ತಾ ಇದ್ದರೆ, ಪದೇ ಪದೇ ಕ್ರಿಮಿಕೀಟಗಳು, ವಿಷಜಂತುಗಳನ್ನ ಬರ್ತಾ ಇದ್ದರೆ 11 ದೀಪಗಳನ್ನು ಹಚ್ಚಿದರೆ ನಮ್ಮ ಪಾಪಗಳೆಲ್ಲ ಕಡಿಮೆ ಆಗುತ್ತೆ ಅಂತ ನೀವು ಅಂದ್ಕೊಂಡಿದ್ರಿ ಗೊತ್ತಿಲ್ಲ. ಬಟ್ 11 ದೀಪಗಳನ್ನು ಈ ಯಾವುದೇ ಕಾರಣಕ್ಕೆ ಹಚ್ಚಿದರೆ ಇಷ್ಟೊಂದಲ್ಲಿ ದುರಂತ. ಕೆಲವೊಂದು ಮನೆಗೆ ಹಾವುಗಳು ಬರ್ತಾ ಗೊತ್ತಾಗಲ್ಲ. ಅವಾಗ ಏನಂದರೆ ಮನೇಲಿ ಯಾವುದೋ ಒಂದು ಟೈಮಲ್ಲಿ ಹಚ್ಚಿರ್ತೀವಿ ನೀವು ಬೇಕೋ ಒಂದು ಉದ್ದೇಶಪೂರ್ವಕ ಅಥವಾ ಉದ್ದೇಶಪೂರ್ವಕವಾಗಿ ಗೊತ್ತಾಗೋದಿಲ್ಲ ಸ್ನೇಹಿತರೆ. ಅದು ಬಟ್ ಹಾಗಾಗಿ ಅಂದರೆ 11 ದೀಪ ಹಚ್ಚಿದ್ರೆ ಈ ಥರದ ಸಮಸ್ಯೆಗಳಿಂದ ಮನೇಲಿ ಗೆದ್ದಲು ಹಿಡಿತಕ್ಕಂಥದ್ದು, ವಾಸ್ತುದೋಷ ಕಡಿಮೆ ಆಗ್ತಕ್ಕಂಥದ್ದು, ಮನೇಲಿರ್ತಕ್ಕಂಥ ಬಾಗಿಲುಗಳು, ವಾಲ್ಡ್ರಾಪ್ಗಳೆಲ್ಲ ಹುಳ ಹಿಡಿತಕ್ಕಂಥ ಸಂಭವ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಅಂದರೆ 11 ದೀಪ ಯಾವುದೇ ಕಾರಣಕ್ಕೂ ಹಚ್ಚಬಾರ್ದು ಸ್ನೇಹಿತರೆ. 12 ದೀಪ ಕೊನೆಯದು. 12 ದೀಪಗಳಂತಂದರೆ ಅಂದರೆ ಈ ದ್ವಾದಶ ರಾಶಿ ಅಂತ ನಾವು ಅಂತಿಸ್ತೇವೆ. ದ್ವಾದಶ ರಾಶಿ ಏನಪ್ಪ 12 ರಾಶಿಗಳಂದರೆ ಈ 9 ಗ್ರಹಗಳಂದರೆ ಅಕ್ಕಲ್ಲಿ 7 ಇರತಕ್ಕಂಥದ್ದು 9 2 ಛಾಯೆಗಳು 9 ಗ್ರಹಗಳು. 9 ಗ್ರಹಗಳಲ್ಲಿ ಇನ್ನೊಂದು ಏನಾಗುತ್ತೆ ಅಂದರೆ 12 ರಾಶಿಗಳಲ್ಲಿ ಡಿವೈಡ್ ಮಾಡ್ತಾರೆ. 12 ರಾಶಿಗಳಿಂದ 12 ದೀಪಗಳನ್ನು ನಾವು ಮನೇಲಿ ಹಚ್ತಾ ಬಂದು ಏನಾಗುತ್ತೆ ಅಂದರೆ ನಮ್ಮ ಸಾಲವಾದಿ ಮುಕ್ತಿ ಆಗುತ್ತೆ. ಋಣಮೋಚನ ಅಂತಂತೀವಿ. ಅಂದರೆ ಕುಜ ಅಂದರೆ 1 + 2, 1 ಅಂದರೆ ಸೂರ್ಯ, 2 ಸಣ್ಣ 3 ಸೇರಿ 3 ಅಂತಂದ್ರೆ ಗುರುಗ್ರಹ ಅಂತೀವಿ ನಾವು. ಆ 3 ಸಂಖ್ಯೆಗಳು ಏನು 2 ಕೂಡದೆ ಬರ್ತಕ್ಕಂಥದ್ದು 3 ಆಗುತ್ತೆ. ಹಾಗಾಗಿ 12 ದೀಪಗಳನ್ನು ದ್ವಾದಶ ಈ ನೋಡ್ರಿ ವಿಶೇಷವಾಗಿ ಏನಪ್ಪ ದ್ವಾದಶ ಲಿಂಗಗಳಂತಿದೆ ಸ್ನೇಹಿತರೆ. 12 ಸುಪ್ರಸಿದ್ಧವಾಗಿರ್ತಕ್ಕಂಥ ಪರಮೇಶ್ವರನ ದ್ವಾದಶ ಕ್ಷೇತ್ರಗಳಲ್ಲಿ ದರ್ಶನ ಮಾಡಿದರೆ ನಿಮಗೆ ಮುಂದಿನ ಜನ್ಮದಲ್ಲಿ ಏನಾಗುತ್ತೆ ಅಂತಂದರೆ ಮುಕ್ತಿ ಇರುತ್ತೆ. ಅಂದರೆ ಮಾನವ ಜನ್ಮ ಬರೋದಿಲ್ಲ, ದೇವರಲ್ಲಿ ನಾವು ಅಂದರೆ ಒಂದು ಆತ್ಮರೂಪವಾಗಿ ದೇವರಲ್ಲಿ ನಾವು ಲೀನವಾಗ್ತೀವಿ ಅಂತ ಹೇಳ್ತಾನೆ ಭಗವಂತ. ಹಾಗಾಗಿ 12 ದ್ವಾದಶ ಲಿಂಗಗಳ ಪ್ರತೀಕವಾಗಿರ್ತಕ್ಕಂಥ ಭಗವಂತ ಅಂದರೆ ಈಶ್ವರ ಏನಂದರೆ ಮನೋಕಾರಕ, ಮನಸ್ಸಿನ ಕಾರಕ, ಆಯುಷ್ಯಕಾರಕ, ಆಯುಷ್ಯ ಕೊಡ್ತಕ್ಕಂಥ ಕಾರಕ. ಆಮೇಲೆ ಇನ್ನೊಂದೇನು ನಮಗೆ ಸಾವು ಕೊಡ್ತಕ್ಕಂಥ ಪ್ರತ್ಯಕ್ಷವಾಗಿ ಕೊಡ್ತಕ್ಕಂಥ ಭಗವಂತ ಆ್ಯಕ್ಚುಲಿ ಏನಂದರೆ ಈಶ್ವರನೇ ಈಶ್ವರ ಪ್ಲಸ್ ಯಮ ಎರಡೂ ಸೇರ್ಕೊಳ್ಳುತ್ತೆ. ಹಾಗೆ ಈಶ್ವರನ ಒಂದು ಅನುಗ್ರಹ ಅಥವಾ ಆದೇಶದ ಮೇರೆಗೆ ಸಾವು ಅಂತಕ್ಕಂಥ ಎಲ್ಲ ಪ್ರತಿಯೊಂದು ಜೀವಿಗಳು ಹುಟ್ಟಿರ್ತಕ್ಕಂಥ ಜೀವಿಗಳು ಕೂಡ ಎಲ್ಲ ಬರ್ತದೆ. ಆದರೆ ಮುನ್ಸೂಚನೆ ಕೂಡ ಕೆಲವೊಂದು ಬಾರಿ ಆತ ಕೊಡ್ತಾನೆ. ಹಾಗೆ ದ್ವಾದಶ ಲಿಂಗಗಳಂತ ನಾವು ಹಾಗಾದರೆ ಈಶ್ವರನ ಪ್ರತಿಭಾಗಿರ್ತಕ್ಕಂಥ 12 ದಿನ ಅಥವಾ 12 ದ್ವಾದಶ ರಾಶಿಗಳ ಪರವಾಗಿ ಕೂಡ ನಾವು 12 ದೀಪಗಳನ್ನು ಮನೆಯಲ್ಲಿ ಹಚ್ಚೋದ್ರಿಂದ ನಮ್ಮ ಸಾಲವಾದಿಗಳು ಮುಕ್ತಿ ಆಗುತ್ತೆ. ಆಮೇಲೆ ಸುಖ ತಪ್ಪು ತಿಳ್ಕೊಬೇಡ ದಯಮಾಡು ಏನಂತಂದರೆ ಇದು 12 ಹಚ್ಚೋದ್ರಿಂದ ಸುಖ ಮರಣ ಅಂತಂತೀವಿ ನಾವು. ಅಂದರೆ ಅನಾಯಾಸವಾಗಿ ಮರಣ ಬರ್ತಕ್ಕಂಥ ಕೆಲವೊಬ್ಬರಿಗೆ ನೋಡ್ರಿ ಕೂತ್ಕೊಂಡಿರ್ತಾರೆ, ಹಾಗೆ ಹೋಗಿರ್ತಾರೆ, ಕೆಲವರು ನಾಳೆ ಸಾಯ್ದಿರ್ತಾರೆ, ಕೆಲವರು ಬೆಡ್ ರಿಡನ್ ಆಗಿರ್ತಾರೆ, ಕೆಲವರು ಆ ಥರ ಸಮಸ್ಯೆ ಏನಾದ್ರು ಇತ್ತು ಅಂತಂದರೆ ಕೂಡ 12 ದೀಪಗಳನ್ನು ಹಚ್ತಾ ಬಂದರೆ ಮನೇಲಿರ್ತಕ್ಕಂಥ ಕುಟುಂಬ ಸದಸ್ಯರಿಗೆ ಒಂದೇನಪ್ಪ ಅಂದರೆ ಸುಖಾಯಸ ಮರಣ ಅಂತಂತೀವಿ ನಾವು. ಕೆಲವೊಬ್ರಿಗೆ ಏನು ಮಾಡ್ತಾರೆ ಅಂದರೆ ಈಗ ಕರೋನಾ ಬಂದಾಗ ಕೆಲವೊಂದು ಬಾರಿ ಬೆಡ್ ರಿಡನ್ ಆಗಿದ್ರು. ನನ್ನ ಕ್ಲೈಂಟ್ಸುಗಳು ಭಾಳಷ್ಟು ಜನ ಇದ್ದಾರೆ ಸ್ನೇಹಿತರೆ. ಹಾಗಾಗಿ ನಾನು ಹೇಳೋಕ್ಕಾಗೋದು ಭಾಳಷ್ಟು ಅಂದರೆ ಲಕ್ಷಗಟ್ಟಲೆ ಜನ ಇದ್ದಾರೆ. ಹಾಗಾಗಿ ಅವರುಗಳೆಲ್ಲ ಏನಂತಂದರೆ ಕೆಲವೊಬ್ಬರಿಗೆ ಬಂದ ನಂತರ ಕೇಳ್ಕೊತಿದ್ರು ಏನಂದರೆ ಇಷ್ಟಕ್ಕೊಂದು ಸಮಸ್ಯೆ ಆಗ್ತಾಯಿದೆ, ಅವರು ಈ ಥರ ಹೋಗ್ತಾ ಇಲ್ಲ ಮಾಡ್ತಾರೆ. ಕೆಲವೊಂದು ಬಾರಿ ಅಂದರೆ ಈಶ್ವರನಿಗೆ ಅಭಿಷೇಕ ಮಾಡಿ ಒಂದು ಪ್ರದೋಷ ಪೂಜೆಗಳನ್ನು ಅಂದರೆ ರುದ್ರನ 11 ಸತಿ 21 ಸತಿ 51 ಸತಿ ಹೇಳಿ ಕೂಡ ಮಾಡಿಸಿ ಅವರಿಗೆ ನಾವು ಆ ತೀರ್ಥಗಳನ್ನು ಹಾಕಿದ್ರು ಕೂಡ ಸುಖ ಮರಣ ಅಂತಕ್ಕಂಥ ಬರ್ತಿದೆ. ಹಾಗಾಗಿ ಏನಂತಂದರೆ ಈ ಥರದ್ದು ಏನಾದ್ರು ಕಷ್ಟಗಳು ಬರಬಾರ್ದು ಮನುಷ್ಯನಿಗೆ ಅಂದರೆ ಒಂದು ಸೂರ್ಯ ನಮಸ್ಕಾರ ಮಾಡಬೇಕು 12 ದ್ವಾದಶ ರಾಶಿಗಳ ಪರವಾಗಿ. ಇನ್ನೊಂದು ಏನಂತಂದರೆ ಮೃತ್ಯುಂಜಯನ ಆರಾಧನೆ ಮಾಡಬೇಕಾಗತ್ತೆ. ಜೊತೆಗೆ ಏನಂತಂದರೆ 12 ದೀಪಗಳನ್ನು ಮನೆಯಲ್ಲಿ ಹಚ್ಚೋದ್ರಿಂದ ಅಥವಾ ದೇವಸ್ಥಾನಗಳಲ್ಲಿ ಹಚ್ಚೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಮುಂದಿನ ಜೀವನದಲ್ಲಿ ಕೊನೆಯ ಕಾಲಕ್ಕೆ ಅಂದರೆ ಆ ಆರೋಗ್ಯ ಸಮಸ್ಯೆ ಚೆನ್ನಾಗಿದ್ದು ನೆಮ್ಮದಿಯಾಗಿ ಅಂದರೆ ಸುಖವಾದ ಸಾವು ಬರಬೇಕು ಅಂತ ತಿಳಿಸ್ತಾನೆ. ಹಾಗಾಗಿ ಅಂದರೆ ಈ 12 ದಿನ ಹಚ್ಚೋದ್ರಿಂದ ಮನೆಯಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಂದು ಕೊನೆಯ ಹಂತ ಬಂದಾಗ ಈ ರೀತಿಯಾಗಿ 12 ದಿನ ಹಚ್ಚಿದ್ರೆ ಸುಖ ಸಮೃದ್ಧಿ ಜಾಸ್ತಿ ಆಗುತ್ತೆ. ಸುಖವಾದ ಅಂದರೆ ಸುಖ ಮರಣ ಅಂದರೆ ಉತ್ತಮ ಸದ್ಗತಿ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾರೆ ಸ್ನೇಹಿತರೆ, ಶರಣರ ಗುಣವನ್ನು ಮರಣದಲ್ಲಿ ನೋಡುತ್ತ ಒಂದು ಗಾದೆ ಇದೆ. ಹಾಗಾಗಿ ಏನಂತಂದರೆ ಶರಣರೇ ಅಂದರೆ ಸ್ವಾಮಿಗಳು, ಸಾಧು ಸಂತರು ಅವರಿಗೆಲ್ಲ ಮರಣಗಳು ಹೇಗಿರ್ತವೆ ಕೆಲವೊಬ್ಬರಿಗೆ ಒಳ್ಳೆಯವರಿಗೆ ಅಂತಂದರೆ ಆರಾಮಾಗಿ ಯಾವುದೋ ತೊಂದರೆಗಳಿಲ್ದಂಗೆ, ಚಿಂತೆ ಇಲ್ದಂಗೆ, ಆಮೇಲೆ ಅತಿಯಾಗಿ ಅನಾರೋಗ್ಯ ಸಮಸ್ಯೆ ಇಲ್ಲದೆ ಆರಾಮಾಗಿ ಒಂದು ದೇಹನ ತ್ಯಾಗ ಮಾಡಿ ಮುಂದಿನ ಪರಮಾತ್ಮನ ಒಂದು ಸನ್ನಿಧಾನಕ್ಕೆ ಅವರ ಆತ್ಮಕ್ಕೆ
ಅಂದರೆ ಸನ್ನಿಧಾನಕ್ಕೆ ಅಂದರೆ ಆತ್ಮರೂಪವಾಗಿ ಹೋಗ್ತಾರೆ ಅಂತ ಸ್ನೇಹಿತರೆ, ಅಷ್ಟೇನಿಲ್ಲ. ಹಾಗಾಗಿ 12 ದೀಪಗಳನ್ನು ಕೂಡ ಹಚ್ಚಿದರೆ ಇದು ಶುಭ ಅಂತ ನಾವಿಲ್ಲಿ ಹೇಳಬೇಕಾಗುತ್ತೆ. ಸ್ನೇಹಿತರೆ, ನನಗೆ ಈಗ ಗೊತ್ತಿರ್ತಕ್ಕಂಥ ನಮ್ಮ ಗುರುಗಳು, ನಮ್ಮ ಪೇಜಾವರ ಶ್ರೀಗಳು, ಅಂದರೆ ಅವರಿಲ್ಲ ಈಗ, ವಿಶೇಷ ದೊಡ್ಡ ಗುರುಗಳು ಅವರು ವಿಶೇಷ ಹೇಳ್ತಕ್ಕಂಥ ಈ ದೀಪಗಳ ಒಂದು ನನಗೆ ಸಣ್ಣನಿದ್ದಾಗಿಂದ ಜ್ಞಾನ ಇದೆ ನನಗೆ. ಅವ್ರು ಹೇಳ್ಕೊಟ್ಟಿರ್ತಕ್ಕಂಥ ಈ ದೀಪಗಳ ಒಂದು ಮಹತ್ವದ ಬಗ್ಗೆ ತಿಳಿಸಿದ ಸ್ನೇಹಿತರೆ. ಯಾರೋ ವಿಡಿಯೋನ ದಯಮಾಡಿ ಅರ್ಧಂಬರ್ಧ ನೋಡಿದ್ರೆ ನಿಮಗೇನೂ ಗೊತ್ತಾಗಲ್ಲ. ಪರಿಪೂರ್ಣ ಮಾಹಿತಿ ಹೇಳಿದ್ದೀನಿ ನಾನು. ಏನಂತಂದರೆ, ಈ ನವರಾತ್ರಿ ಇನ್ನು ಬರಲಿಕ್ಕೆ ಇನ್ನೇನು ಒಂದು 4-5 ದಿವಸ ಇದೆ. ಸೋಮವಾರದಿಂದ ನವರಾತ್ರಿ ಶುರುವಾಗುತ್ತೆ. ಇವತ್ತು ಜನರಲ್ಲಾಗಿ ಮಂಗಳವಾರ ಇವತ್ತು ಬೆಳಗ್ಗೆ ಬುಧವಾರ ಆಗುತ್ತೆ. ಇನ್ನೊಂದು 5 ದಿವಸದಲ್ಲಿ ನೀವು ಈ ದೀಪಗಳನ್ನು ಆರಾಧನೆ ಮಾಡೋದು, ವಿಶೇಷವಾಗಿ ಅಮ್ಮನ ಆರಾಧನೆ ವಿಶೇಷವಾಗಿ ನಿಮಗೆ ಸಿಗಲಿ. ಹಾಗೆ ಈ ನವರಾತ್ರಿ ಕೂಡ ಇಲ್ಲಿ ನಾನು ಹೇಳಿರ್ತಕ್ಕಂಥ ಎಲ್ಲ ದೀಪಗಳ ಒಂದು ನಾನು ಹೇಳಿದ್ದೀನಲ್ವ, ಕ್ಲೀನಾಗಿ ಕರೆಕ್ಟಾಗಿ ಕೇಳಿಸ್ಕೊಂಡ್ಬಿಟ್ಟು ನೀವು ಹಚ್ಚಿರಿ, ನಿಮ್ಮೆಲ್ಲರ ಶುಭ ಆಗಲಿ. ಹಾಗೂ ಈ ನವರಾತ್ರಿ ನಿಮ್ಮೆಲ್ಲರಿಗೂ ಶುಭ ಆಗಲಿ ಅಂತ ಪ್ರಾರ್ಥನೆ ಮಾಡ್ಕೊತ, ವಿಶೇಷವಾಗಿ ದೀಪಗಳ ಆರಾಧನೆ ಮಾಡ್ತಕ್ಕಂಥ ದೀಪಲಕ್ಷ್ಮೀ ದೇವಿಗೆ ಹಾಗೂ ದುರ್ಗಾರಿಗೆ ನಮಸ್ಕಾರಗಳನ್ನು ತಿಳಿಸಿ, ಎಲ್ಲ ಸದ್ಭಕ್ತರು ಒಳ್ಳೇದು ಮಾಡಿ ಅಂತೇಳಿ ಭಗವಂತ ಪ್ರಾರ್ಥನೆ ಮಾಡ್ಕೊಂಡು ಇದು ನಾನು ಸಂಚಿಕೆ ಮುಗಿಸ್ತಿದ್ದೇನೆ. ಮತ್ತೆ ಮುಂದಿನ ಸಂಚಿಕೆ ಎಲ್ಲರಿಗೂ ನಮಸ್ಕಾರ. ಹರೇ ಕೃಷ್ಣ.